induction. Electromagnetic induction. ಮೊದಲನೇ ಚಾಪ್ಟರ್ ದಿಂದ ನಾವು ಎಲೆಕ್ಟ್ರಿಕ್ ಚಾರ್ಜಸ್ ಬಗ್ಗೆ ಡಿಸ್ಕಷನ್ ಮಾಡ್ಕೋತಾ ಬಂದ್ವಿ. ಫಸ್ಟ್ ಚಾಪ್ಟರ್ ಮತ್ತು ಸೆಕೆಂಡ್ ಚಾಪ್ಟರ್ ದಲ್ಲಿ ಎಲೆಕ್ಟ್ರಿಕ್ ಚಾರ್ಜಸ್ ರೆಸ್ಟ್ ದಲ್ಲಿದ್ದಾಗ ಎಲೆಕ್ಟ್ರಿಕ್ ಫೋರ್ಸ್ ಅನ್ನು ಅಪ್ಲೈ ಮಾಡ್ತೈತಿ, ಎಲೆಕ್ಟ್ರಿಕ್ ಫೀಲ್ಡ್ ಅನ್ನು ಪ್ರೊಡ್ಯೂಸ್ ಮಾಡ್ತೈತಿ, ಮತ್ತೆ ಎಲೆಕ್ಟ್ರಿಕ್ ಪೊಟೆನ್ಶಿಯಲ್ ಅನ್ನು ಪ್ರೊಡ್ಯೂಸ್ ಮಾಡ್ತೈತಿ. ಯಾವಾಗ? ಚಾರ್ಜ್ ರೆಸ್ಟ್ ದಲ್ಲಿದ್ದಾಗ. ರೈಟ್. ನೆಕ್ಸ್ಟ್ ಕರೆಂಟ್ ಎಲೆಕ್ಟ್ರಿಸಿಟಿ ಮೂರನೇ ಚಾಪ್ಟರ್ ಬಂದಾಗ ಕರೆಂಟ್ ಮೋಷನ್ ಒಳಗಡೆ ಬಂತಂದ್ರೆ ಫೋರ್ಸ್, ಫೀಲ್ಡ್ ಮತ್ತೆ ಪೊಟೆನ್ಶಿಯಲ್ ಜೊತೆಗೆ ಎಲೆಕ್ಟ್ರಿಕ್ ಕರೆಂಟ್ ಅನ್ನ ಕೊಡ್ತೈತಿ ಅನ್ನೋದನ್ನ ಸ್ಟಡಿ ಮಾಡಿದ್ವಿ ನಾವು. ಮೂರನೇ ಚಾಪ್ಟರ್ ಒಳಗಡೆ ಚಾರ್ಜು ಮೋಷನ್ ಒಳಗಡೆ ಬಂತಂದ್ರೆ ಎಲೆಕ್ಟ್ರಿಕ್ ಕರೆಂಟ್ ಅನ್ನ ಕೊಡ್ತೈತಿ ಅನ್ನೋದನ್ನ ಸ್ಟಡಿ ಮಾಡಿದ್ವಿ. ಯಾವುದು? ಕರೆಂಟ್ ಎಲೆಕ್ಟ್ರಿಸಿಟಿ ಒಳಗಡೆ. ನೆಕ್ಸ್ಟ್ ಮೂವಿಂಗ್ ಚಾರ್ಜಸ್ ಅಂಡ್ ಮ್ಯಾಗ್ನೆಟಿಸಮ್ಸ್ ಒಳಗಡೆ ಅದೇ ಕರೆಂಟು ಇನ್ನೊಂದು ಏನೋ ಫಿನಾಮಿನಾ ಮಾಡ್ತೈತಿ, ದಟ್ ಈಸ್ magnetism. So it produces a moving charge produces a magnetic field. ಅಂದ್ರೆ ಫೋರ್ಸ್, ಫೀಲ್ಡ್, ಪೊಟೆನ್ಶಿಯಲ್, ಎಲೆಕ್ಟ್ರಿಕ್ ಕರೆಂಟ್ ಅದರ ಜೊತೆಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನು ಕೂಡ ಪ್ರೊಡ್ಯೂಸ್ ಮಾಡ್ತೈತಿ ಅಂತ ನಾವು ನೋಡಿದ್ವಿ. ಸೊ ಹಾಗಾದ್ರಲ್ಲಿ ನಾವು ಬಯೋಟ್ ಸವರ್ಟ್ಸ್ ಅಂತ ನೋಡಿದ್ವಿ. ಯಾವುದು? ಫಸ್ಟ್ ಚಾಪ್ಟರ್ ಬಂದ್ರೆ ಕೂಲಂಬ್ಸ್ ಲಾ, ಗಾಸ್ ಲಾ. ಈ ಕಡೆ ಮ್ಯಾಗ್ನೆಟಿಸಮ್ಸ್ ಬಂದ್ರೆ ಬಯೋಟ್ ಸವರ್ಟ್ಸ್ ಲಾ, ಆಂಪಿಯರ್ಸ್ ಲಾ ಅಂತ ನೋಡಿದ್ವಿ. ಸೊ ಹಾಗಾದ್ರೆ these laws are helps us to understand the relation between electricity and magnetism. So ಹಾಗಾದ್ರೆ ಫಸ್ಟ್ ಲಾ ಏನಿದಾವಲ್ಲ, ಈ ಲಾಸ್ ದಿಂದ ನಾವು ಎಲೆಕ್ಟ್ರಿಸಿಟಿ ಮತ್ತು ಮ್ಯಾಗ್ನೆಟಿಸಮ್ ಮಧ್ಯೆ ಏನ್ ರಿಲೇಷನ್ ಐತಿ ಅನ್ನೋದನ್ನ ನಾವು ತಿಳ್ಕೊಬಹುದು. ಸೊ ನಾವು ಈ ಮೂವಿಂಗ್ ಚಾರ್ಜಸ್ ಅಂಡ್ ಮ್ಯಾಗ್ನೆಟಿಸಮ್ಸ್ ನ ಹೇಳ್ಬೇಕಾದ್ರೆ ಸ್ಟಾರ್ಟಿಂಗ್ ಆಸ್ಟೆಡ್ ಅವರ ಎಕ್ಸ್ಪೆರಿಮೆಂಟ್ಸ್ ನ ಹೇಳಿದ್ವಿ. ಆಸ್ಟೆಡ್ ಎಕ್ಸ್ಪೆರಿಮೆಂಟ್ gives the relation between what? Electric current and magnetic field. ಸೊ ಹಾಗಾದ್ರೆ ಎಲೆಕ್ಟ್ರಿಕ್ ಕರೆಂಟ್ ದಿಂದ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ ಆದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಇಂದ ಎಲೆಕ್ಟ್ರಿಕ್ ಕರೆಂಟ್ ಪ್ರೊಡ್ಯೂಸ್ ಆಗ್ಬೋದಲ್ಲ, ಅದಕ್ಕೆ ನಾವು ಸಿಮೆಟ್ರಿ ಅಂತ ಹೇಳ್ತೀವಿ. ನೇಚರ್ ಆಲ್ವೇಸ್ ಲವ್ಸ್ ಸಿಮೆಟ್ರಿ. ಸೊ ಹಾಗಾದ್ರೆ ಕರೆಂಟ್ ದಿಂದ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ ಆದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಇಂದ ಏನಾಗ್ಬೋದು? ಕರೆಂಟ್ ಪ್ರೊಡ್ಯೂಸ್ ಆಗಬಹುದಲ್ಲ ಅಂತ ಹೇಳಿ ಮೈಕಲ್ ಫ್ಯಾರಡೆ ಮತ್ತೆ ಜೋಸೆಫ್ ಹೆನ್ರಿ ಅನ್ನೋರು 1830 ಎಕ್ಸ್ಪೆರಿಮೆಂಟ್ಸ್ ಅನ್ನ ಮಾಡ್ತಾರೆ. ಫಸ್ಟ್ ಎಕ್ಸ್ಪೆರಿಮೆಂಟ್ಸ್ ಅನ್ನ ಮಾಡಿ ಏನ್ ಮಾಡ್ತಾರ, ನಮಗೆ ಒಂದು ಎದುರು ಬೇಸ್ ಮೇಲ್ಗಡೆ ಅಂತ ಹೇಳಿದ್ರೆ ಕರೆಂಟ್ ದಿಂದ ಸಿಮೆಟ್ರಿ ರೂಲ್ ಅಂತ ನಾವು ಕರಿತೀವಿ. ನೇಚರ್ ಯಾವಾಗಲೂ ಸಿಮೆಟ್ರಿ ರೂಲ್ ನ ಫಾಲೋ ಮಾಡ್ತೈತಿ. ಸಿಮೆಟ್ರಿ ಅಂದ್ರೆ ಇದರಿಂದ ಆದಾತಂದ್ರೆ ಅದರಿಂದ ಕರಿತೀವಲ್ಲ. ಸೊ ಹಂಗೆ ಏನಪ್ಪಾ ಅಂತ ಹೇಳಿದ್ರೆ ಎಲೆಕ್ಟ್ರಿಸಿಟಿದಿಂದ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ ಆಗ್ತೈತೆ ಅಂದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಇಂದ ಎಲೆಕ್ಟ್ರಿಸಿಟಿನ ಪ್ರೊಡ್ಯೂಸ್ ಮಾಡ್ಬೋದಲ್ಲ. ಸೊ ಅನ್ನೋ ಕಾನ್ಸೆಪ್ಟ್ ನ ಇಟ್ಕೊಂಡು ಏನಪ್ಪಾ ಅಂತ ಹೇಳಿದ್ರೆ ಎಕ್ಸ್ಪೆರಿಮೆಂಟ್ಸ್ ನ ಮಾಡ್ತಾರ. ಆ ಎಕ್ಸ್ಪೆರಿಮೆಂಟ್ಸ್ ಏನೇನೋ ಆ ಎಕ್ಸ್ಪೆರಿಮೆಂಟ್ಸ್ ದಿಂದ ಏನೆಲ್ಲ ರಿಸಲ್ಟ್ಸ್ ನ ಅವ್ರು ಪಡೆದ್ರು ಅನ್ನೋದನ್ನ ನಾವೇನ್ ಮಾಡ್ತೀವಿ, ಈ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ಸ್ ನಲ್ಲಿ ಸ್ಟಡಿ ಮಾಡ್ತೀವಿ. ಅಂದ್ರೆ ಇಷ್ಟು ದಿನ ಇಲ್ಲಿ ಮಟ್ಟ ನಾವ್ ಏನ್ ಮಾಡಿದ್ವಿ, ಕರೆಂಟ್ ದಿಂದ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ ಆಗ್ತೈತಿ ಅನ್ನೋದನ್ನ ಸ್ಟಡಿ ಮಾಡ್ಕೊತಾ ಬಂದ್ವಿ. ಈಗ ಮಟೀರಿಯಲ್ ದಿಂದ ನಾವು ಎಲೆಕ್ಟ್ರಿಕ್ ಕರೆಂಟ್ ಅನ್ನ ಪ್ರೊಡ್ಯೂಸ್ ಮಾಡಬಹುದು, ಅಂದ್ರೆ ಮ್ಯಾಗ್ನೆಟ್ ದಿಂದ ಎಲೆಕ್ಟ್ರಿಕ್ ಕರೆಂಟ್ ಅನ್ನ ನಾವು ಪ್ರೊಡ್ಯೂಸ್ ಮಾಡಬಹುದು ಅನ್ನೋದನ್ನ ಮೈಕಲ್ ಫ್ಯಾರಡೆ ಮತ್ತೆ ಜೋಸೆಫ್ ಹೆನ್ರಿ ಅನ್ನೋರು ಏನ್ ಮಾಡ್ತಾರ, ಡೆಮಾನ್ಸ್ಟ್ರೇಟ್ ಮಾಡಿ ನಮ್ಗೆ ತಿಳಿಸ್ಕೊಡ್ತಾರ. ರೈಟ್. ಸೊ ಹಾಗಾದ್ರೆ ಇಲ್ಲಿ ಇಂಡಕ್ಷನ್ ಅಂತ ಹೇಳಿದ್ರೆ ವಿತೌಟ್ ಟಚಿಂಗ್, ಅಂದ್ರೆ ಕಾಂಟ್ಯಾಕ್ಟ್ ಇಲ್ದೇನೆ ನಾವೇನ್ ಮಾಡ್ಬೋದು, ಎಲೆಕ್ಟ್ರಿಕ್ ಕರೆಂಟ್ ಅನ್ನ ಪ್ರೊಡ್ಯೂಸ್ ಮಾಡಬಹುದು. ಸೊ ಹಾಗಾದ್ರೆ ಕರೆಂಟ್ ಅಂದ ತಕ್ಷಣನೇ ನಮ್ಗೆ ನೆನಪು ಬರೋದು ಕರೆಂಟ್ ಎಲ್ಲಿಂದ ಬರ್ತಿತ್ತು ಅಂತ ಹೇಳಿದ್ರೆ ನಾವು ಸ್ಟೋರೇಜ್ ಡಿವೈಸ್ ಬ್ಯಾಟ್ರಿ ಇಂದ ನಾವು ಏನ್ ಮಾಡ್ತೀವಿ, ಕರೆಂಟ್ ಅನ್ನ ಡ್ರಾ ಮಾಡ್ತೀವಿ ಅಂತ ಹೇಳ್ತೀವಿ. ಹೌದಾ? ಸೊ ಹಾಗಾದ್ರೆ ಬ್ಯಾಟ್ರಿ ಯೂಸ್ ಮಾಡ್ಲಾರ್ದಂಗೆ ನಾವು ಕರೆಂಟ್ ಅನ್ನ ಏನ್ ಮಾಡ್ಬೋದು, ಪ್ರೊಡ್ಯೂಸ್ ಮಾಡಬಹುದು ಅನ್ನೋದನ್ನ ನಾವು ಈ ಮೈಕಲ್ ಫ್ಯಾರಡೆ ಮತ್ತೆ ಜೋಸೆಫ್ ಹೆನ್ರಿ ಅವರ ಎಕ್ಸ್ಪೆರಿಮೆಂಟ್ಸ್ ಇಂದ ನೋಡ್ತೀವಿ. ಸೊ ಹಾಗಾದ್ರೆ ಬಿಫೋರ್ ಗೋಯಿಂಗ್ ಟು ಸ್ಟಡಿ ದೋಸ್ ಎಕ್ಸ್ಪೆರಿಮೆಂಟ್ಸ್, ಫಸ್ಟ್ ವಿ ಶುಡ್ ಅಂಡರ್ಸ್ಟ್ಯಾಂಡ್ ದಿ ಮ್ಯಾಗ್ನೆಟಿಕ್ ಫ್ಲಕ್ಸ್. ಸೊ ಅದನ್ನೆಲ್ಲ ನಾವು ಕಲಿಬೇಕಪ್ಪ ಅಂತ ಹೇಳಿದ್ರೆ ನಾವು ಒಂದು ಕಾನ್ಸೆಪ್ಟ್ ಯಾವುದು, ಮ್ಯಾಗ್ನೆಟಿಕ್ ಫ್ಲಕ್ಸ್ ಬಗ್ಗೆ ಸ್ವಲ್ಪ ನೋಡೋಣ. ಎಲೆಕ್ಟ್ರಿಕ್ ಫ್ಲಕ್ಸ್ ಬಗ್ಗೆ ಕಲ್ತೀರಾ? ಹೌದಾ? ಈ ಮ್ಯಾಗ್ನೆಟಿಕ್ ಫ್ಲಕ್ಸ್ ಅನ್ನ ನಾವು ಮ್ಯಾಗ್ನೆಟಿಕ್ ಫೀಲ್ಡ್ ಬಿ ಅಂತ ಹೇಳ್ತೀವಿ. ಮ್ಯಾಗ್ನೆಟಿಕ್ ಫ್ಲಕ್ಸ್
ಮ್ಯಾಗ್ನೆಟಿಕ್ ಫ್ಲಕ್ಸ್ ನ ಪೈ ಬರೋದು ಸಬ್ಸ್ಕ್ರಿಪ್ಟ್ ಬಿ ಬರೀತೀವಿ. ಸೊ ದಿಸ್ ಇಂಡಿಕೇಟ್ಸ್ ವಾಟ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ಅಂತ ನಾವು ಹೇಳ್ತೀವಿ. ಸೊ ಹಾಗಾದ್ರೆ ಮ್ಯಾಗ್ನೆಟಿಕ್ ಫ್ಲಕ್ಸ್ ಈಸ್ ನಥಿಂಗ್ ಬಟ್ ವಾಟ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ passing through a given surface. This is the north pole of the bar magnet and these are the magnetic field lines. So ಹಾಗಾದ್ರೆ in between ಇದು ಸೌತ್ ಪೋಲ್ ಹೋಗೋ in between ಏನು ಮಾಡ್ತೀನಿ ಒಂದು ಸರ್ಫೇಸ್ ನ ಪ್ಲೇಸ್ ಮಾಡ್ತೀನಿ. ಆ ಸರ್ಫೇಸ್ ಗೆ ಎಷ್ಟು ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಲಿಂಕ್ ಆಗ್ತಾವಲ್ಲ ಅವಕ್ಕೆ ಮಾತ್ರ ನಾವೇನಂತ ಕರಿತೀವಿ magnetic flux ಅಂತ ನಾವು ಕರಿತೀವಿ. That is a magnetic field line passing through a given surface is called what? Magnetic flux. So ಇಲ್ಲೇನಿದಾವಲ್ಲ ಹೊರಗಡೆ ಬಂದಿದ್ದಕ್ಕೆ ಇವಕ್ಕೆ ನಾವೇನಂತ ಕರಿತೀವಿ ಎಸ್ ಲಿಂಕ್ ಆಗ್ಯಾವಲ್ಲ ಇವಕ್ಕೆ ನಾವು ಮ್ಯಾಗ್ನೆಟಿಕ್ ಫ್ಲಕ್ಸ್ ಅಂತ ನಾವು ಕರಿತೀವಿ. ಸೊ ಹಾಗಾದ್ರೆ ಮ್ಯಾಗ್ನೆಟಿಕ್ ಫ್ಲಕ್ಸ್ ನಾವು ಎಕ್ಸ್ಪ್ಲನೇಷನ್ಸ್ ಅನ್ನ ಮಾಡಬೇಕಾದ್ರೆ ನಾವು ಇಲ್ಲಿ ಏರಿಯಾ ಕಾನ್ಸೆಪ್ಟ್ ಅನ್ನ ಯೂಸ್ ಮಾಡ್ಕೋತೀವಿ. ದಿಸ್ ಇಸ್ ದಿ ಸರ್ಫೇಸ್ and its area vector is normal to this surface. This is the area vector. ಇದನ್ನ n cap ಕೂಡ ಅಂತ ಕೆಲವು ಬುಕ್ ಅಲ್ಲಿ ನೋಡ್ತೀವಿ ನಾವು a cap or n cap ಅಂತ ನಾವು ಕರೀತೀವಿ. So is a area vector. The area vector is normal to the surface. ಹಾಗಾದ್ರೆ ಸರ್ಫೇಸ್ ಗೆ ನಾರ್ಮಲ್ ಆಗಿ ಏರಿಯಾ ವೆಕ್ಟರ್ ಇರ್ತೈತಿ ಅಂತ ನಾವು ಕರೀತೀವಿ. This is the direction of the magnetic field line and this is the direction of what? Area vector. So when we resolve this area vector into two components, one is along the magnetic field, it makes an angle theta with respect to this external magnetic field. Therefore, its magnitude is A cos theta. ಇನ್ನೊಂದು ನಮಗೆ ಕಾಂಪೋನೆಂಟ್ ಬರ್ತೈತಿ ಅದರದ magnitude A sin theta ಅಂತ ನಾವು ಕರೀತೀವಿ. So ಹಾಗಾದ್ರೆ when we multiply it, the component of area vector along the external magnetic field and the magnetic field gives a new quantity that is called magnetic flux. So hagadre magnetic flux is equal to B magnetic field and A cos theta. BA cos theta is the general expression of magnetic flux. Magnetic flux anta ನಾವು ಕರೀತೀವಿ. Here the theta stands for, theta is angle between magnetic field and area vector, vector B and vector A ಅಂತ ನಾವು ಕರೀತೀವಿ. ಅಂದ್ರೆ ಏರಿಯಾ ವೆಕ್ಟರ್ ಮತ್ತು ಮ್ಯಾಗ್ನೆಟಿಕ್ ಫೀಲ್ಡ್ ಮಧ್ಯೆ ಇರತಕ್ಕಂತ ಆಂಗಲ್ ಗೆ ನಾವು ಥೀಟಾ ಅಂತ ನಾವು ಕರೀತೀವಿ. So ಹಾಗಾದ್ರೆ the magnetic flux is depends on the strength of the magnetic field, area of cross section and the angle between magnetic field and area of cross section. ಇವಕ್ಕರ ಮೂರು ಮೇಲ್ಗಡೆ magnetic flux ಡಿಪೆಂಡ್ ಆಗಿರ್ತೈತಿ. ಸೊ ಹಾಗಾದ್ರೆ ಫಸ್ಟ್ ಕೇಸ್, if case number 1, if theta is equal to 0 degree, theta is equal to 0 degree. So ಹಾಗಾದ್ರೆ theta is equal to 0 degree means direction of magnetic field, area vector ಹೆಂಗಿರಬೇಕು magnetic field ದ directions ಗುಂಟಾನೆ area vector ಇರಬೇಕು. This is the area vector. So what it means, we have to place the surface like this. The plane and the magnetic fields are normal to each other, but the area vector and magnetic fields are parallel to each other. So ಹಾಗಾದ್ರೆ area vector ಮತ್ತು magnetic field ಮಧ್ಯೆ angle 0 degree ಇರಬೇಕು. ಪ್ಲೇನ್ ಮತ್ತು ಮ್ಯಾಗ್ನೆಟಿಕ್ ಫೀಲ್ಡ್ ಮಧ್ಯೆ ಆಂಗಲ್ ಎಷ್ಟಿದೆ? 90 ಡಿಗ್ರಿ ಇದೆ. The plane is perpendicular to the magnetic field, but area vector is parallel to the magnetic field ಅಂತ ನಾವು ಕರಿತೀವಿ. ಅಂದ್ರೆ ಈ ತರ. ಈಗ ನಾನು ಇದೊಂದು ಸರ್ಫೇಸ್ ತಗೊಂಡಿನಂದ್ರೆ ಈ ಕಡೆದ ಸರ್ಫೇಸ್ ತಗೊಂಡಿನಂದ್ರೆ ಇದರದ ಏರಿಯಾ ವೆಕ್ಟರ್ ಯಾವಾಗಲೂ ಇರ್ತೈತಿ ಸರ್ಫೇಸಿಗೆ ಪರ್ಪೆಂಡಿಕ್ಯುಲರ್ ಆಗಿ ಹೀಗೆ ಇರ್ತೈತಿ. ಈಗ ಈ ಸರ್ಫೇಸ್ ನಾನು ಮ್ಯಾಗ್ನೆಟಿಕ್ ಫೀಲ್ಡ್ ಅಲ್ಲಿ ಈ ತರ ಇಟ್ಟಿನಿ. ಸೊ ಹಾಗಾದ್ರೆ ದ ಏರಿಯಾ ವೆಕ್ಟರ್ ಈಸ್ ಪ್ಯಾರಲಲ್ ಟು ದಿ ಮ್ಯಾಗ್ನೆಟಿಕ್ ಫೀಲ್ಡ್, ಬಟ್ ದ ಪ್ಲೇನ್ ಈಸ್ ಪರ್ಪೆಂಡಿಕ್ಯುಲರ್ ಟು ದಿ ಮ್ಯಾಗ್ನೆಟಿಕ್ ಫೀಲ್ಡ್. ನೆನಪಿರಲಿ, ಪ್ಲೇನು ಮತ್ತು ಮ್ಯಾಗ್ನೆಟಿಕ್ ಫೀಲ್ಡ್ ಮಧ್ಯೆ ಆಂಗಲ್ ಎಷ್ಟಿದೆ? 90 ಡಿಗ್ರಿ ಇದೆ.
ಏರಿಯಾ ವೆಕ್ಟರ್ ಮತ್ತು ಮ್ಯಾಗ್ನೆಟಿಕ್ ಫೀಲ್ಡ್ ಮಧ್ಯೆ ಆಂಗಲ್ 0 ಡಿಗ್ರಿ. ಹಾಗಾದ್ರೆ ನಾವು ಮ್ಯಾಗ್ನೆಟಿಕ್ ಫ್ಲಕ್ಸ್ ನ ಕ್ಯಾಲ್ಕುಲೇಷನ್ ಮಾಡಬೇಕಾದ್ರೆ ಯಾವ ವ್ಯಾಲ್ಯೂ ತಗೋತೀರಾ? ಆಂಗಲ್ ಬಿಟ್ವೀನ್ ಏರಿಯಾ ವೆಕ್ಟರ್ ಅಂಡ್ ಮ್ಯಾಗ್ನೆಟಿಕ್ ಫೀಲ್ಡ್, ದಟ್ ಈಸ್ ಥೀಟಾ ಇಸ್ ಈಕ್ವಲ್ ಟು 0 ಅಂತ ನಾವು ಕರಿತೀವಿ. ರೈಟ್. ಸೊ ಹಾಗಾದ್ರೆ ಥೀಟಾ ಇಸ್ ಈಕ್ವಲ್ ಟು 0 ಆಯ್ತಂದ್ರೆ ಎಕ್ಸ್ಪ್ರೆಷನ್ ಏನಾಗ್ತೈತಿ? ಇದು cos 0 ವ್ಯಾಲ್ಯೂ. ಸೊ ಹಾಗಾದ್ರೆ ದ ಮ್ಯಾಗ್ನೆಟಿಕ್ ಫ್ಲಕ್ಸ್ ಇಸ್ ಈಕ್ವಲ್ ಟು B into E ಅಂತ ನಾವು ಕರೀತೀವಿ. So with the help of these expressions we can write the SI unit of this magnetic flux. Magnetic field the SI unit of Tesla area do meter square. Tesla meter square is the unit of magnetic flux. It is not a SI unit. ಸೊ ಹಾಗಾದ್ರೆ ಟೆಸ್ಲಾ ಪರ್ ಮೀಟರ್ ಸ್ಕ್ವೇರ್ ಗೆ ನಾವು ಏನಂತ ಕರಿತೀವಿ? ವೆಬರ್ ಅಂತ ಹೇಳಿ ಕರಿತೀವಿ. ವೆಬರ್ ಇಸ್ ದಿ SI unit of what? Magnetic flux. ವೆಬರ್. ಸೊ ಹಾಗಾದ್ರೆ SI unit ಅಂತಂದ್ರೆ ಏನ್ ಹೇಳ್ತೀವಿ ನಾವು? ವೆಬರ್ ಅಂತ ನಾವು ಹೇಳಿ ಕರಿತೀವಿ. ಸೊ ಹಾಗಾದ್ರೆ ಮ್ಯಾಗ್ನೆಟಿಕ್ ಫ್ಲಕ್ಸ್ ಇಸ್ ಈಕ್ವಲ್ ಟು 1 ವೆಬರ್ ಆಗ್ಬೇಕಂದ್ರೆ ವಾಟ್ ಶುಡ್ ಬಿ ದ ವ್ಯಾಲ್ಯೂ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್? 1 ಟೆಸ್ಲಾ ಏರಿಯಾ 1 ಮೀಟರ್ ಸ್ಕ್ವೇರ್. 1 ಮೀಟರ್ ಸ್ಕ್ವೇರ್ ಏರಿಯಾ ಇರಬೇಕು. 1 ಟೆಸ್ಲಾ ಮ್ಯಾಗ್ನೆಟಿಕ್ ಸ್ಟ್ರೆಂತ್ ಇತ್ತಪ್ಪ ಅಂತ ಹೇಳಿದ್ರೆ ಅವ್ರ ಮಧ್ಯೆ ಆಂಗಲ್ ಎಷ್ಟು ಇರಬೇಕು? 0 ಡಿಗ್ರಿ ನೆನಪಿರಲಿ. ಅವಾಗ ಮ್ಯಾಗ್ನೆಟಿಕ್ ಫ್ಲಕ್ಸ್ ಎಷ್ಟಪ್ಪ ಅಂತ ಹೇಳಿದ್ರೆ 1 ವೆಬರ್ ಅಂತ ನಾವು ಕರಿತೀವಿ. when the strength of the magnetic field is 1 tesla and the area of the surface is 1 meter square, then the magnetic flux linked to that surface is 1 weber. 1 weber ಅಂತ ನಾವು ಕರೀತೀವಿ. With the help of these expressions we can redefine the term magnetic field in terms of magnetic flux. ಹಾಗಾದ್ರೆ ಇದೇ ಎಕ್ಸ್ಪ್ರೆಷನ್ಸ್ ದಿಂದ ನಾವು ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನು ಕೂಡ ನಾವು ಏನು ಮಾಡ್ಕೋಬಹುದು? ಡಿಫೈನ್ ಮಾಡ್ಕೋಬಹುದಲ್ಲ. ಮ್ಯಾಗ್ನೆಟಿಕ್ ಫೀಲ್ಡ್ ಇಸ್ ದ ರೇಷಿಯೋ ಆಫ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ಟು ದಿ ಏರಿಯಾ. ಈ ಈಕ್ವೇಷನ್ಸ್ ದಿಂದ ನಾವು B is equal to magnetic flux divided by area ಅಂತ ಬರೀಬಹುದಲ್ಲ. ಅಂದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಈ ತರನು ಕೂಡ ನಾವು ಏನು ಮಾಡಬಹುದು? ಡಿಫೈನ್ ಮಾಡಬಹುದು. Magnetic field is nothing but what? It is the ratio of magnetic flux to the given area or surface. Okay. So this is the first case when theta is equal to 0 degree. Then we can observe a maximum magnetic flux linked to that given surface. Next, second case, if theta is equal to 90 degree. So ಹಾಗಾದ್ರೆ ಇಲ್ಲಿ ಏನು ಬರೀತೀರಾ? ಇದು ಮ್ಯಾಕ್ಸಿಮಮ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ಏನ್ ಮಾಡ್ತೈತಿ? ಇದು ಎಕ್ಸ್ಪೀರಿಯನ್ಸ್ ಮಾಡ್ತೈತಿ ಯಾವಾಗ ಥೀಟಾ ಇಸ್ ಈಕ್ವಲ್ ಟು 0 ಡಿಗ್ರಿ ಇತ್ತಂದ್ರೆ. ಕೇಸ್ 2 ಥೀಟಾ ಇಸ್ ಈಕ್ವಲ್ ಟು 90 ಡಿಗ್ರಿ. ಥೀಟಾ ಇಸ್ ಈಕ್ವಲ್ ಟು 90 ಡಿಗ್ರಿ cos 90 ವ್ಯಾಲ್ಯೂ 0. The direction of magnetic field, the direction of area vector. ಅಂದ್ರೆ ಈ ತರ ಸರ್ಫೇಸ್ ನ ಪ್ಯಾರಲಲ್ ಆಗಿ ಇಟ್ಟಿರ್ತೀವಿ ನಾವು. The angle between area vector and magnetic field is 90 degree. Angle between plane and this magnetic field is 0 degree. This is the angle between plane and magnetic field. So ಇಲ್ಲಿ ಕೂಡ ಅದರ ಇನ್ಫಾರ್ಮೇಷನ್ಸ್ ಬರಬೇಕು. ಥೀಟಾ ಇಸ್ ಈಕ್ವಲ್ ಟು 90 ಡಿಗ್ರಿ ಬ್ರೂಕೆಟ್ ಒಳಗಡೆ ಆಂಗಲ್ ಬಿಟ್ವೀನ್ ಪ್ಲೇನ್ ಅಂಡ್ ಮ್ಯಾಗ್ನೆಟಿಕ್ ಫೀಲ್ಡ್. ಸೊ ಹಾಗಾದ್ರೆ ಇನ್ ದಿಸ್ ಕೇಸ್ ದ ಮ್ಯಾಗ್ನೆಟಿಕ್ ಫ್ಲಕ್ಸ್ pi b is equal to ba cos 90. Cos 90 value is 0. Therefore, the magnetic flux linked to the given surface is 0. Minimum ಅಂತ ನಾವು ಕರೀತೀವಿ. ಸೊ ಇದನ್ನ ಎಲೆಕ್ಟ್ರಿಕ್ ಫ್ಲಕ್ಸ್ ಹೇಳಬೇಕಾದ್ರೂ ಕೂಡ ಈ ಎಲೆಕ್ಟ್ರಿಕ್ ಫ್ಲಕ್ಸ್ ಡಿಸ್ಕಷನ್ ಮಾಡಬೇಕಾದ್ರೆ ತೋರಿಸಿದೆ ನಿಮಗೆ. ಪ್ಯಾರಲಲ್ ಇದ್ರೆ ಪ್ಲೇನ್ ಪ್ಯಾರಲಲ್ ಇದ್ರೆ ಏನಾಗ್ತೈತಿ, ಪರ್ಪೆಂಡಿಕ್ಯುಲರ್ ಇದ್ರೆ ಯಾವ ತರ ಫ್ಲಕ್ಸ್ ಚೇಂಜ್ ಆಗ್ತೈತಿ ಅಂತ ಹೇಳಿ. ಬರೋದಾ? ಓಕೆ. ಮೈಕಲ್ ಫ್ಯಾರಡೆ ಅಂಡ್ ಜೋಸೆಫ್ ಹೆನ್ರಿ
performed a lots of experiments to confirm the relation between electricity and magnetisms. So ಅಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ಒಂದಿಷ್ಟು ಎಕ್ಸ್ಪೆರಿಮೆಂಟ್ಸ್ ನ ಮಾಡಿ ಕನ್ಫರ್ಮ್ ಮಾಡ್ಕೊಂಡ್ರು ಅವರು ಈ ಎಲೆಕ್ಟ್ರಿಸಿಟಿ ಮತ್ತು ಮ್ಯಾಗ್ನೆಟಿಸಮ್ ಅಂದ್ರೆ ಈ ಮ್ಯಾಗ್ನೆಟಿಸಮ್ಸ್ ನಿಂದ ನಾವು ಎಲೆಕ್ಟ್ರಿಕ್ ಕರೆಂಟ್ ಅನ್ನು ಪ್ರೊಡ್ಯೂಸ್ ಮಾಡಬಹುದು ಅಂತ ಹೇಳಿ. So we have a device to measure the electric current. So ನಮಗೆ ಗ್ಯಾಲ್ವೋಮೀಟರ್ ಗೊತ್ತಿದೆ ಹೌದಿಲ್ಲ, ಇದೇನ್ ಕೆಲಸ ಮಾಡ್ತಿದ್ಪ ಅಂತ ಹೇಳಿದ್ರೆ ಇದರ ಕರೆಂಟ್ ಅನ್ನ ಡಿಟೆಕ್ಟ್ ಮಾಡೋ ಕೆಲಸ ಮಾಡ್ತೈತಿ ಮತ್ತೆ ಸ್ಮಾಲ್ ಕರೆಂಟ್ ಅನ್ನ ಮೆಜರ್ ಕೂಡ ಮಾಡ್ತೈತಿ ಇನ್ ಟರ್ಮ್ಸ್ ಆಫ್ ಮೈಕ್ರೋಆಂಪಿಯರ್. ಇಟ್ಸ್ ಅ ವೆರಿ ಸೆನ್ಸಿಟಿವ್ ಡಿವೈಸ್, ರೈಟ್? ಸೊ ಒಂದು ಗ್ಯಾಲ್ವೋಮೀಟರ್. ನೆಕ್ಸ್ಟ್ ಹಾಗಾದ್ರೆ ಈ ಗ್ಯಾಲ್ವೋಮೀಟರ್ ದಲ್ಲಿ ಪಾಯಿಂಟರ್ ಇದೆಯಲ್ಲ, ಈ ಪಾಯಿಂಟರ್ ಡಿಫ್ಲೆಕ್ಟ್ ಆಗ್ಬೇಕು ಅಂತ ಹೇಳಿದ್ರೆ ಇದಕ್ಕೆ ಬ್ಯಾಟರಿ ಕನೆಕ್ಷನ್ಸ್ ಅನ್ನ ಕೊಟ್ಟು ನಾವು ಸ್ಟಡಿ ಮಾಡ್ತಿದ್ವಿ. ಎಕ್ಸ್ಪೆರಿಮೆಂಟ್ಸ್ ಎಲ್ಲ ಮಾಡ್ಬೇಕಾದ್ರೆ ನಾವೇನ್ ಮಾಡ್ತಿದ್ವಿ, ಸೋರ್ಸ್ ಅನ್ನ ಅಂದ್ರೆ ಬ್ಯಾಟರಿ ಡಿಸಿ ಬ್ಯಾಟರಿ ಯೂಸ್ ಮಾಡಿ ಎಕ್ಸ್ಪೆರಿಮೆಂಟ್ಸ್ ಅನ್ನ ಮಾಡ್ತಿದ್ವಿ, ಡಿಫ್ಲೆಕ್ಷನ್ಸ್ ನೋಡ್ತಿದ್ವಿ. ಇಲ್ಲಿ ಒಂದು ಗ್ಯಾಲ್ವೋಮೀಟರ್ ತಗೊಂಡಿನಿ, ಒಂದು ಕಾಯಿಲ್ ತಗೊಂಡಿನಿ, ಒಂದು ಗ್ಯಾಲ್ವೋಮೀಟರ್ ಕಾಯಿಲ್ ತಗೊಂಡಿನಿ ಮತ್ತೆ ಬಾರ್ ಮ್ಯಾಗ್ನೆಟ್ಸ್ ಕರೆಂಟ್ ಬಾಕ್ಸ್ ಅಂತ ಏನೇನು ಡಿವೈಸ್ ಅದಾವು, ಒಂದು ಗ್ಯಾಲ್ವೋಮೀಟರ್ ಐತಿ, ನೆಕ್ಸ್ಟ್ ಒಂದು ಕಾಯಿಲ್ ಐತಿ, ನೆಕ್ಸ್ಟ್ ಬಾರ್ ಮ್ಯಾಗ್ನೆಟ್ಸ್ ಇದಾವ. ಓಕೆ, ಸೊ ಹಾಗಾದ್ರೆ ಈ ಮೈಕಲ್ ಫೆರಡೆ ಮತ್ತೆ ಹೆನ್ರಿ ಅವರು ಮಾಡಿದಂತ ಎಕ್ಸ್ಪೆರಿಮೆಂಟ್ ಡೆಮಾನ್ಸ್ಟ್ರೇಷನ್ ತೋರಿಸ್ತೀನಿ. So here you can observe a galvanometer and a coil. These two are the bar magnets. A galvanometer is a very sensitive device, so it detects the presence of electric current. So here we can observe a galvanometer is connected to a coil. Just observe here, this is the bar magnet. When I move this bar magnet towards this coil and away from the coil, we can observe a momentary deflection in the galvanometer. So here we can observe a galvanometer and a coil. When the magnet is at rest, there is no deflection in the galvanometer. What it means, there is no flow of current in the circuit. When I move this magnet towards the coil, you can observe
there is a momentary deflection in the galvanometer. What it indicates, when the magnet moves towards the coil, the current flows in the circuit. Now the magnet is inside the coil. Again the galvanometer is showing a 0. So what it means, there is no flow of current in the circuit. When I move away from this coil, you can observe the deflection of that galvanometer, that pointer, in the opposite direction. So when it is moving towards the coil, you can observe the deflection in left side. When I remove from this coil, you can observe the deflection in right side. Faraday signed Henry's experiments. Faraday's and Michael Faraday and Henry's experiments. The first experiment is coil magnet experiment. Coil magnet experiment. This is the experiment number 1. Coil is connected to a galvanometer. G stands for what? Galvanometer anta ನಾವು ಕರೀತೀವಿ. It is a bar magnet. Observation, magnet, galvanometer, when the magnet is at rest, the magnetic flux linked to this coil is constant. This produces the magnetic field lines. There are now magnetic field lines per unit, that is passes through a unit area is called magnetic flux anta ನಾವು ಕರೀತೀವಿ. When the magnet is at rest, the magnetic flux linked to this coil remains constant. So ಬಾರ್ ಮ್ಯಾಗ್ನೆಟ್ ರೆಸ್ಟ್ ದಲ್ಲಿದ್ದಾಗ ಈ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಈ ಕಾಯಿಲ್ಗೆ ಟಚ್ ಆಗೋದು ಕಾನ್ಸ್ಟೆಂಟ್ ಆಗಿರುತ್ತೆ. ಸೊ ಹಾಗಾಗಿ when the magnet is at rest, the galvanometer shows zero deflection. What it means, there is no current in the coil. So ಹಾಗಾಗಿ ನಾವು ಇಲ್ಲಿ ಕರೆಂಟ್ I is equal to ಏನು ಬರೀಬಹುದು, 0 ಅಂತ ಬರೀಬಹುದು. ಯಾವಾಗ? when the magnet is at rest. So experimentally we observed in that video, right? So hagadre, when this magnet moves towards the coil, what happens? We can observe the deflection in the galvanometer. There is a momentary deflection in the galvanometer. When the magnet moves towards the coil, in the second step, when the magnet moves towards the coil,
the galvanometer shows a momentary deflections. ಅಂದ್ರೆ 0 ದಿಂದ ಹಿಂಗ್ ಸರಿದು ಮತ್ತು ವಾಪಸ್ 0 ಗೆ ಬಂದು ನಿಲ್ಲೋದನ್ನ ನಾವು ವಿಡಿಯೋದಲ್ಲಿ ನೋಡ್ತೀವಿ ಅದರೊಳಗಡೆ, ರೈಟ್? ಸೊ ಹಾಗಾಗಿ what it indicates, there is a current in the circuit. When the magnet moves towards the coil, what happens? The magnetic flux linked to that coil changes. When this magnet moves towards the coil, the magnetic flux linked to this coil increases. There is a change in magnetic flux linked with that coil. Next, ಮೂರನೇ ಸ್ಟೆಪ್ ನಲ್ಲಿ the magnet is very closed or inside this coil. ಈ ಮ್ಯಾಗ್ನೆಟ್ ಅನ್ನ ತಗೊಂಡ್ಬಂದು ನಾನು ಈ ಕಾಯಿಲ್ ಸೆಂಟರ್ ನಲ್ಲಿ ಇಟ್ಟರೆ, inside the coil and at rest. ಏನು ಅಬ್ಸರ್ವ್ ಮಾಡಿದ್ರಿ? ಆ ಕಾಯಿಲ್ ನಡುವೆ ತಗೊಂಡ್ಬಂದು ಮ್ಯಾಗ್ನೆಟ್ ಅನ್ನು ನಾವು ಪ್ಲೇಸ್ ಮಾಡಿದಾಗ there is no deflection in the galvanometer. ಅಂದ್ರೆ ಕರೆಂಟ್ 0 is equal to 0. So ಇಲ್ಲಿ not equal to 0. Next, when we move this magnet away from the coil, we observe a deflection in opposite direction. So ಹಾಗಾದ್ರೆ towards ಹೋಗಬೇಕಾದ್ರೆ ರೈಟ್ ಸೈಡ್ ಡಿಫ್ಲೆಕ್ಷನ್ ಮಾಡಕತ್ತಿತ್ತಂದ್ರೆ ನಾವು ಅವೇ ಹೋಗಬೇಕಾದ್ರೆ ಲೆಫ್ಟ್ ಸೈಡ್ ಡಿಫ್ಲೆಕ್ಷನ್ಸ್ ನಾವು ನೋಡ್ತೀವಿ, ರೈಟ್? and the magnet moves away from the coil. Moves away from coil. So when the magnet moves away from the coil, what happens? The magnetic flux linked to that coil decreases. Current is not equal to 0. Current is not equal to 0. These are the observations done by Michael Faraday and Henry. Moves away from coil. Moves away from coil. I is not equal to 0. Kadra? Okay. This is first experiment, so observation. In the second experiment, so the observation now. Experiment number 2. Coil experiment. Coil experiment. Coil experiment. ಸೊ ಸಾಕಷ್ಟು ಎಕ್ಸ್ಪೆರಿಮೆಂಟ್ ಮಾಡ್ಯಾರ, ಅದರೊಳಗಡೆ ಕೆಲವೊಂದಿಷ್ಟು ಎಕ್ಸ್ಪೆರಿಮೆಂಟ್ಸ್ ನಾವು ನೋಡ್ತೀವಿ. ಅದರದ್ದು ಒಂದು ಕಾಯಿಲ್ ಮ್ಯಾಗ್ನೆಟ್ ಎಕ್ಸ್ಪೆರಿಮೆಂಟ್ ಅನ್ನ ನಾವು ಡೆಮಾನ್ಸ್ಟ್ರೇಷನ್ ಕೂಡ ಮಾಡಿದ್ವಿ. So we know that when we pass an electric current through a coil, this coil produces a magnetic field. Moving charges and magnetism ಒಳಗಡೆ a current carrying coil act as a magnetic dipole ಅಂತ ನಾವು ಹೇಳಿ ಕರೆದಿದ್ವಿ. ಸೊ ಹಾಗಾಗಿ ಒಂದು ಕಾಯಿಲ್ ನಲ್ಲಿ ನಾನು ಈ ಕಾಯಿಲ್ ಅನ್ನ ನಾನು ಬ್ಯಾಟರಿಗೆ ಕನೆಕ್ಟ್ ಮಾಡ್ತೀನಿ. ಸೊ ಬ್ಯಾಟರಿ ಕನೆಕ್ಟ್ ಮಾಡಿದ್ರೆ there is a flow of current in this coil. So it produces what? Magnetic field lines, right? Magnetic field ಅದನ್ನ ನಾವು ಲೈನ್ಸ್ ಇಂದ ರಿಪ್ರೆಸೆಂಟ್ ಮಾಡ್ತೀವಿ ಈ ತರ. ಸೊ ಒಂದು ಕಾಯಿಲ್ ಹಿಂಗಿದೆ. ದಿಸ್ ಇಸ್ ದ ಕಾಯಿಲ್ ನಂಬರ್ 1, ಕಾಯಿಲ್ 1. ಇನ್ನೊಂದು ಕಾಯಿಲ್ ಅದರ ಅಪೋಸಿಟ್ ಡೈರೆಕ್ಷನ್ಸ್ ಅಲ್ಲಿ ಏನಿದೆ ಸೇಮ್ ಕಾಯಿಲ್ ಅನ್ನು ನಾವು ಪ್ಲೇಸ್ ಮಾಡಬಹುದು. ಇನ್ನೊಂದು ಕಾಯಿಲ್ ಅನ್ನ ಸ್ವಲ್ಪ ಡಿಸ್ಟೆನ್ಸ್ ಅಲ್ಲಿ ಗ್ಯಾಲ್ವನೋಮೀಟರ್ ನ ಕನೆಕ್ಟ್ ಮಾಡಿ ಈ ತರ ಪ್ಲೇಸ್ ಮಾಡ್ತೀವಿ. ಸೊ ಹಾಗಾದ್ರೆ ಫಸ್ಟ್ ಕಾಯಿಲ್ ನಲ್ಲಿ ಕರೆಂಟ್ ಅನ್ನ ಫ್ಲೋ ಮಾಡೋದ್ರಿಂದ ಇದು ಏನು ಪ್ರೊಡ್ಯೂಸ್ ಮಾಡ್ತಾ ಇದೆ? ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನು ಪ್ರೊಡ್ಯೂಸ್ ಮಾಡ್ತಾ ಇದೆ. ಹಾಗಾದ್ರೆ ಈಗ ಈ ಕಾಯಿಲ್ ಅನ್ನ ಫಸ್ಟ್ ನಾನು ಏನ್ ಮಾಡ್ತೀನಿಪ್ಪ ಅಂತ ಹೇಳಿದ್ರೆ ಕಾಯಿಲ್ 2 ದಿಂದ ಸ್ವಲ್ಪ ಡಿಸ್ಟೆನ್ಸ್ ದಲ್ಲಿ ರೆಸ್ಟ್ ದಲ್ಲಿ ಇಡ್ತೀನಿ. when we place a coil 1 at rest from this coil 2, what happens? There is no deflection in the galvanometer. first ಇಲ್ಲಿ ನೋಡಿದ್ವಲ್ಲ, when the coil is at rest there is no deflection in the galvanometer, but it means there is no current in the circuit. first step ದಲ್ಲಿ. next we move this coil towards coil 2. ಕಾಯಿಲ್ 1 ಅನ್ನ ನಾನು ಏನು ಮಾಡ್ತೀನಿ, ಈಗ ಕಾಯಿಲ್ 2 ಸಮೀಪ
ಮೂವ್ ಮಾಡ್ತೀನಿ, ಸ್ಟಾರ್ಟ್ ಮಾಡ್ತೀನಿ ನಾನು. When this coil 1 moves towards coil 2, what happens? We can observe there is a movement in the or a deflection in the galvanometer. What it indicates? There is a current in the circuit ಅಂತ ಹೇಳ್ತೀವಿ. ಅಂದ್ರೆ ಈ ಕಾಯಿಲ್ ನ ನಾನು ಕಾಯಿಲ್ 2 ಸಮೀಪ ತಗೊಂತ ಹೊಂಟಾಗ ಅವಾಗ ಗ್ಯಾಲ್ವನೋಮೀಟರ್ ಡಿಫ್ಲೆಕ್ಷನ್ ಮಾಡಕ್ ಸ್ಟಾರ್ಟ್ ಮಾಡ್ತೀವಿ. ಅದರ ಅರ್ಥ ಈ ಸರ್ಕ್ಯೂಟ್ ಒಳಗಡೆ ಕರೆಂಟ್ ಫ್ಲೋ ಆಗಕತ್ತೈತಿ ಅಂತ ಅರ್ಥ. ನೆಕ್ಸ್ಟ್ ಮೂರನೇದು, we placed that coil 1 very close to coil 2. There is no motion in particular, ಅಲ್ಲಿ motions ಇಲ್ಲ. So ಹಾಗಾದ್ರೆ when the coil 1 is very close to coil 2, we observe a zero deflection in the galvanometer. Galvanometer ದಲ್ಲಿ ಮತ್ತೆ ಡಿಫ್ಲೆಕ್ಷನ್ಸ್ ಅನ್ನು ನಾವು ಝೀರೋ ನೋಡ್ತೀವಿ. ಅಂದ್ರೆ ಕರೆಂಟ್ ಝೀರೋ. ಅಂದ್ರೆ ಈ ಕಾಯಿಲ್ ನ ಫಸ್ಟ್ ಇಲ್ಲಿಟ್ಟಿದ್ದೆ ನಾನು, ಎರಡನೇ ಸ್ಟೆಪ್ ದಲ್ಲಿ ನಿಧಾನಕ್ಕೆ ಮುಂದೆ ತಗೋಂತ ಹೋದೆ, ಮೂರನೇ ಸ್ಟೆಪ್ ದಲ್ಲಿ ನಾನು ಇದ್ರ ಸಮೀಪ ಇಟ್ಟೆ, ನಾಲ್ಕನೇ ಕೇಸ್ದಲ್ಲಿ ಇದನ್ನ ನಾನು ಏನ್ ಮಾಡ್ತೀನಿ, ಸ್ಲೋಲಿ ರಿವರ್ಸ್ ತಗೊಂಡ್ಬರ್ತೀನಿ ನಾನು. ಅವಾಗ ಗ್ಯಾಲ್ವನೋಮೀಟರ್ ಒಳಗಡೆ ಮತ್ತೆ ಡಿಫ್ಲೆಕ್ಷನ್ಸ್ ನೋಡ್ತೀವಿ ನಾವು. ಇದು ಕಾಯಿಲ್ ಎಕ್ಸ್ಪೆರಿಮೆಂಟ್ಸ್ ದಲ್ಲಿ ಸೇಮ್ ರಿಸಲ್ಟ್ಸ್ ನಾವೇನ್ ಮಾಡ್ತೀವಿ, ಅಬ್ಸರ್ವ್ ಮಾಡ್ತೀವಿ. ನೆಕ್ಸ್ಟ್ ಇನ್ನೊಂದು ಎಕ್ಸ್ಪೆರಿಮೆಂಟ್ ಇದೆ, ಕಾಯಿಲ್ ಎಕ್ಸ್ಪೆರಿಮೆಂಟ್ ಅಂತಾನೆ ಹೇಳಿ ಕರಿತೀವಿ. ದೇರ್ ವಿ ಯೂಸ್ಡ್ ಅ ಟ್ಯಾಪಿಂಗ್ ಕೀ. ಇವುಗಳಲ್ಲಿ ಇವೆರಡು ಎಕ್ಸ್ಪೆರಿಮೆಂಟ್ಸ್ ಅಲ್ಲಿ ನಾವೇನ್ ಮಾಡಿದ್ವಿ, ಇಲ್ಲಿ ಬಾರ್ ಮ್ಯಾಗ್ನೆಟ್ ಅನ್ನ ಮೂವ್ ಮಾಡಿದ್ವಿ, ಇಲ್ಲಿ ಕಾಯಿಲ್ 1 ಅನ್ನ ಮೂವ್ ಮಾಡಿದ್ವಿ ನಾವು. ಇನ್ನೊಂದು ಎಕ್ಸ್ಪೆರಿಮೆಂಟ್ ಇದೆ, ಎಕ್ಸ್ಪೆರಿಮೆಂಟ್ ನಂಬರ್ 3, ಕಾಯಿಲ್ ಎಕ್ಸ್ಪೆರಿಮೆಂಟ್ ಅಂತ ಹೇಳ್ತೀವಿ. ಬಟ್ ಹಿಯರ್ ವಿ ಯೂಸ್ ಅ ಟ್ಯಾಪಿಂಗ್ ಕೀ. ಬ್ಯಾಟ್ರಿ ಕನೆಕ್ಷನ್ಸ್ ಇದೆ, ಒಂದು ಟ್ಯಾಪಿಂಗ್ ಕೀನ ನಾವು ಯೂಸ್ ಮಾಡ್ತೀವಿ. ದಿಸ್ ಇಸ್ ಅ ಟ್ಯಾಪಿಂಗ್ ಕೀ. ನೆಕ್ಸ್ಟ್ ಇಲ್ಲೊಂದು ಕಾಯಿಲ್ ಅನ್ನು ಪ್ಲೇಸ್ ಮಾಡ್ತೀವಿ. ಇಟ್ ಈಸ್ ಕನೆಕ್ಟೆಡ್ ಟು ಎ galvanometer. So in this case, when we tap this key, as soon as we tap this key, what happens? There is a deflection in the galvanometer. ಅಂದ್ರೆ ನಾವು ಈ ಕೀನ ಸ್ವಲ್ಪ ಟ್ಯಾಪ್ ಮಾಡಿ ಬಿಟ್ಟಿವಪ್ಪ ಅಂತ ಹೇಳಿದ್ರೆ, ಟ್ಯಾಪ್ ಮಾಡಿದ ತಕ್ಷಣನೇ ಈ ಗ್ಯಾಲ್ವನೋಮೀಟರ್ ಏನಾಗ್ತೈತಿ, ಹಿಂಗೆ ಡಿಫ್ಲೆಕ್ಟ್ ಆಗಿ ವಾಪಸ್ ಝೀರೋ ಬರ್ತೈತಿ. ಯಾವುದು, ಟ್ಯಾಪಿಂಗ್ ಕೀನ ಯೂಸ್ ಮಾಡಿದ್ರೆ. ಸೊ ಹಾಗಾದ್ರೆ when we tap this button, what happens? There is a flow of current from 0 to maximum. ಟಚ್ ಆದ ತಕ್ಷಣ ಕರೆಂಟ್ ಒಂದಿನೊಂದು ಮ್ಯಾಕ್ಸಿಮಮ್ ಆಗೋದಿಲ್ಲ, ನೆನಪಿರ್ಲಿ, ಝೀರೋದಿಂದ ಮ್ಯಾಕ್ಸಿಮಮ್ ಆಗ್ತೈತಿ. ಹೌದಾ? ಆ ಝೀರೋದಿಂದ ಮ್ಯಾಕ್ಸಿಮಮ್ ಆಗೋ ಟೈಮ್ ಒಳಗಡೆನೆ ಈ ಗ್ಯಾಲ್ವನೋಮೀಟರ್ ಡಿಫ್ಲೆಕ್ಟ್ ಆಗಿ ಮತ್ತು ವಾಪಸ್ ಝೀರೋಗೆ ಬಂದ ನಿಂತು ಬಿಡಾಕ್ ಶುರು ಆಗ್ತೈತಿ. ಟ್ಯಾಪಿಂಗ್ ಮಾಡಿ ನಾವು ಪ್ರೆಸ್ ಮಾಡಿ ಹಿಡ್ಕೊಂಡಾಗ ಮತ್ತು ಝೀರೋಗೆ ಬಂದು ನಿಂತಿರ್ತದೆ, ನೆನಪಿರ್ಲಿ. ಟ್ಯಾಪ್ ಮಾಡಿದ ತಕ್ಷಣನೇ ಸೈಡಿಗೆ ಹೋಗಿ ಝೀರೋ ಬಂದ್ಬಿಡ್ತೈತಿ. ಟ್ಯಾಪ್ ಮಾಡಿ ಹಿಡ್ಕೊಂಡು ನಿಂತಾಗ ಝೀರೋ ಇರ್ತೈತಿ, ನೆನಪಿರ್ಲಿ. ಟ್ಯಾಪ್ ಮಾಡೋದನ್ನ ಬಿಟ್ಟಿವಪ್ಪ ಅಂತ ಹೇಳಿದ್ರೆ ಮತ್ತೆ ಅಪೋಸಿಟ್ ಡೈರೆಕ್ಷನ್ಸ್ ನಲ್ಲಿ ಡಿಫ್ಲೆಕ್ಟ್ ಆಗಿ ವಾಪಸ್ ಬರೋ ಕೆಲಸನ ಮಾಡ್ತೈತಿ ಯಾವುದು, ಈ ಗ್ಯಾಲ್ವನೋಮೀಟರ್. ಸೊ ಇದನ್ನ ನಾವು ಎಕ್ಸ್ಪೆರಿಮೆಂಟ್ ಅಲ್ಲಿ ಕೂಡ ನಾವು ಮಾಡಿ ನೋಡಬಹುದು. ಯಾವುದು, ಬಾರ್ ಮ್ಯಾಗ್ನೆಟ್ ಕಾಯಿಲ್ ಎಕ್ಸ್ಪೆರಿಮೆಂಟ್ ಮಾಡಿದ್ವಿ. ನೆಕ್ಸ್ಟ್ ಕಾಯಿಲ್ ಎಕ್ಸ್ಪೆರಿಮೆಂಟ್ ಮಾಡಬಹುದು. ಕಾಯಿಲ್ ದ ಥರ್ಡ್ ಎಕ್ಸ್ಪೆರಿಮೆಂಟ್, ಇದನ್ನು ಕೂಡ ಮಾಡಬಹುದು. ಸಪೋಸ್ ಇಫ್ ಯು ಪ್ಲೇಸ್ a ferromagnetic material inside these two coils, we can observe a maximum deflection in the coil 2. ಸಪೋಸ್ ಒಂದು ವೇಳೆ ನಾ ಏನಾದರೂ ಇವೆರಡು ಕಾಯಿಲ್ಸ್ ಸೆಂಟರ್ ಒಳಗಡೆ ಫೆರೋಮ್ಯಾಗ್ನೆಟಿಕ್ ಮೆಟೀರಿಯಲ್ ನ ಇಟ್ಟರೆ, ಫೆರೋಮ್ಯಾಗ್ನೆಟಿಕ್ ಮೆಟೀರಿಯಲ್ its susceptibility is positive and high. It means what? Which allows the external magnetic field to pass through it. So ಅಂತ ಮೆಟೀರಿಯಲ್ಸ್ ನಾವೇನಾದ್ರೂ ಇದ್ರ ಒಳಗಡೆ ಸೆಂಟರ್ ದಲ್ಲಿ ನಾವೇನಾದ್ರೂ ಪ್ಲೇಸ್ ಮಾಡಿದ್ವಿ ಅಂದ್ರೆ we can observe a maximum current in the galvanometer. ಅಂದ್ರೆ ಡಿಫ್ಲೆಕ್ಷನ್ ನಮಗೆ ಜಾಸ್ತಿ ಆಗ್ತೈತಿ ಯಾವುದು, ಫೆರೋಮ್ಯಾಗ್ನೆಟಿಕ್ ಮೆಟೀರಿಯಲ್ ಅನ್ನ ಯೂಸ್ ಮಾಡಿದ್ರೆ. ರೈಟ್? ಈ ತರ ಮೈಕಲ್ ಫ್ಯಾರಡೆ ಮತ್ತೆ ಹೆನ್ರಿ ಅವರು ಎಷ್ಟೋ 1830, ಇನ್ನೂ ಜಾಸ್ತಿನೇ ಇರಬಹುದು ಬಹುಶಃ, ಅಷ್ಟು ಎಕ್ಸ್ಪೆರಿಮೆಂಟ್ಸ್ ಮಾಡಿ ಅವ್ರ ಏನ್ ಕನ್ಕ್ಲೂಷನ್ಸ್ ಬಂದ್ರೆ, ಜಸ್ಟ್ ಅಬ್ಸರ್ವ್ ಹಿಯರ್, there is no contact between a magnet and coil and coil. ಅವ್ರ ಮಧ್ಯೆ ಯಾವುದೂ ಕಾಂಟ್ಯಾಕ್ಟ್ ಇಲ್ಲ. ಸೊ ಹಾಗಾದ್ರೆ ಇಲ್ಲಿ ಏನ್ ಯೂಸ್ ಮಾಡ್ತಾ ಇದಾರೆ ಅವರು, ಮ್ಯಾಗ್ನೆಟ್ ಯೂಸ್ ಮಾಡ್ತಾ ಇದಾರ. ಇದ್ರೊಳಗಡೆ ಏನ್ ಅಬ್ಸರ್ವ್ ಮಾಡ್ತಾ ಇದಾರೆ, ಕರೆಂಟ್ ಅಬ್ಸರ್ವ್ ಮಾಡ್ತಾ ಇದ್ದಾರೆ. ರೈಟ್? ಯಾವ ಮೆಥಡ್ ಅನ್ನ ಯೂಸ್ ಮಾಡ್ತಾ ಇದ್ದಾರೆ ಇಲ್ಲಿ, ಇಂಡಕ್ಷನ್ ಮೆಥಡ್ ಅನ್ನ ಯೂಸ್ ಮಾಡ್ತಾ ಇದ್ದಾರೆ. ಹಾಗಾಗಿ ದಿಸ್ ಇಸ್ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಇಂಡಕ್ಷನ್ ಅಂತ ನಾವು ಕರಿತೀವಿ, ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಇಂಡಕ್ಷನ್ಸ್. ಸೊ ಹಾಗಾದ್ರೆ ಕರೆಂಟ್ ಫ್ಲೋ ಆಗ್ಬೇಕಪ್ಪ ಅಂತ ಹೇಳಿದ್ರೆ
ಅಲ್ಲಿ ಫಸ್ಟ್ EMF ಇರಬೇಕಾ, ಅಂದಾಗ ಮಾತ್ರ ಕರೆಂಟ್ ಏನಾಗ್ತೈತಿ, ಫ್ಲೋ ಆಗ್ತೈತಿ. ನೆನಪಿಡಿ, ನಾವು ಬ್ಯಾಟ್ರಿ ಬಂದ ತಕ್ಷಣನೇ ಬ್ಯಾಟ್ರಿ ಒಳಗಡೆ ಕೆಲವೊಂದಿಷ್ಟು ಟರ್ಮ್ಸ್ ನ ಸ್ಟಡಿ ಮಾಡಿದ್ವಿ. EMF, ಟರ್ಮಿನಲ್ ಪೊಟೆನ್ಷಿಯಲ್ ಡಿಫರೆನ್ಸ್ ಅಂಡ್ ಇಂಟರ್ನಲ್ ರೆಸಿಸ್ಟೆನ್ಸ್ ಅಂತ ನಾವು ಹೇಳ್ತೀವಿ. ಸೊ ಹಾಗಾದ್ರೆ ಕರೆಂಟ್ ಫ್ಲೋ ಆಗ್ಬೇಕಂದ್ರೆ ಫಸ್ಟ್ EMF ಇರಬೇಕು. ಹಾಗಾದ್ರೆ ಈ ಗ್ಯಾಲ್ವನೋಮೀಟರ್ ಡಿಫ್ಲೆಕ್ಷನ್ ತೋರ್ಸಾಕತ್ತೈತಂದ್ರೆ ಈ ಸರ್ಕ್ಯೂಟ್ ಒಳಗಡೆ ಕರೆಂಟ್ ಫ್ಲೋ ಆಗ್ತಾ ಇದೆ ಅಂತ ಅರ್ಥ. ಕರೆಂಟ್ ಫ್ಲೋ ಆಗಕತ್ತಿಪ್ಪ ಅಂತ ಹೇಳಿದ್ರೆ ಇಲ್ಲಿ ಫಸ್ಟ್ EMF ಇಂಡ್ಯೂಸ್ಡ್ ಆಗ್ತಾ ಇದೆ. ಸರ್ಕ್ಯೂಟ್ ಕ್ಲೋಸ್ಡ್ ಇದ್ರೆ ಮಾತ್ರ ನಾವು ಕರೆಂಟ್ ಅನ್ನು ಅಬ್ಸರ್ವ್ ಮಾಡ್ತೀವಿ. ಹಿಯರ್ ದ ಸರ್ಕ್ಯೂಟ್ ಈಸ್ ಕ್ಲೋಸ್ಡ್, ರೈಟ್? ಅಕಾರ್ಡಿಂಗ್ ಟು ದಿ Faraday's experiments, right, what happens when the circuit is closed, right? First EMF induces in the circuit, then current induces. ಸೊ ಹಾಗಾದ್ರೆ ಮೈಕಲ್ ಫ್ಯಾರಡೆ ಅವರು ಅಷ್ಟು ಎಕ್ಸ್ಪೆರಿಮೆಂಟ್ಸ್ ನ ನಾವು ಸ್ಟಡಿ ಮಾಡಿದ ಮೇಲೆ ಅಥವಾ ಅವ್ರು ಕೊಟ್ಟಂತ ಕನ್ಕ್ಲೂಷನ್ಸ್ ನಾವು ನೋಡಿದ ಮೇಲೆ ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಯಾವಾಗ ಕಾಯಿಲ್ ಇರ್ಬೋದು ಅಥವಾ ಕಂಡಕ್ಟರ್ ಇರ್ಬೋದು, ಇಲ್ಲಿ ಕಾಯಿಲ್ ತಗೊಂಡಿಲ್ಲ, ಒಂದು ಸಣ್ಣ ಕಂಡಕ್ಟರ್ ಪೀಸ್ನೂ ಇರ್ಬೋದು. ಸೊ ಹಾಗಾದ್ರೆ ಕಾಯಿಲ್ ಅಥವಾ ಕಂಡಕ್ಟರಿಗೆ ಮ್ಯಾಗ್ನೆಟಿಕ್ ಫ್ಲಕ್ಸ್ ಲಿಂಕ್ ಆಗೋದೇನಾದ್ರೂ ಚೇಂಜ್ ಆಯ್ತಂದ್ರೆ ಅಥವಾ ಚೇಂಜ್ ಆಗಾಕತ್ತಿತ್ತಂದ್ರೆ ಮೊದಲು EMF ಇಂಡ್ಯೂಸ್ಡ್ ಆಗ್ತೈತಿ. ಸರ್ಕ್ಯೂಟ್ ಏನಾದ್ರೂ ಕ್ಲೋಸ್ಡ್ ಇತ್ತಂದ್ರೆ ಕರೆಂಟ್ ಇಂಡ್ಯೂಸ್ಡ್ ಆಗ್ತೈತಿ ಅಂತ ಹೇಳ್ತಾರೆ. ಸೊ ಅಂದ್ರೆ ವೆನೆವರ್ ದ ಮ್ಯಾಗ್ನೆಟಿಕ್ ಫ್ಲಕ್ಸ್ ಲಿಂಕ್ ಟು ದಿ ಕಾಯಿಲ್ ಆರ್ ಕಂಡಕ್ಟರ್ ಚೇಂಜಸ್ ಅಂಡ್ EMF ಇಂಡ್ಯೂಸಸ್. If the circuit is closed, then the current will induced. Current flow start agibidtೈತಿ. Right? These are the results of Michael Faraday and Henry experiments. So ಅದರಲ್ಲಿ EMF ಕರೆಂಟ್ ಅಂತ ಬಂತಂದ್ರೆ ನಮಗೆ ಡೈರೆಕ್ಷನ್ಸ್ ಬೇಕಾಗ್ತೈತಿ, ಪೊಲಾರಿಟಿ ಬೇಕಾಗ್ತೈತಿ. ಕರೆಂಟ್ ಎಕಡೆಯಿಂದ ಎಕಡೆ ಹೋಗ್ತೈತಿ, ಯಾವುದು ಪಾಸಿಟಿವ್ ಯಾವುದು ನೆಗೆಟಿವ್ ಅನ್ನೋದು ವಿಷಯ ನಮ್ಗೆ ಇಲ್ಲಿ ಗೊತ್ತಾಗೋದಿಲ್ಲ. ನೆನಪಿರ್ಲಿ, ಇವ್ರು ಏನ್ ಹೇಳ್ತಾರೆ ಅಂದ್ರೆ ಸಿಂಪಲ್ ಇಷ್ಟೇ, ಮ್ಯಾಗ್ನೆಟಿಕ್ ಫ್ಲಕ್ಸ್ ಲಿಂಕ್ ಆಗೋದೇನಾದ್ರೂ ಚೇಂಜ್ ಆಯ್ತಂದ್ರೆ ಕಂಡಕ್ಟರ್ ಇರ್ಬೋದು ಅಥವಾ ಸರ್ಕ್ಯೂಟ್ ಇರ್ಬೋದು. ಕಂಡಕ್ಟರಿಗೆ ಮೆಟಲ್ಸ್ ಅಂತ ನಾವು ಕರಿತೀವಲ್ಲ, ರೈಟ್? ಕಂಡಕ್ಟರ್ಸ್ಗೆ ಮೆಟಲ್ಸ್ ಎಕ್ಸಾಂಪಲ್ ಕೊಡ್ತೀವಿ ನಾವು. ಸೊ ಆ ಮೆಟಲ್ಸ್ಗೆ ಮ್ಯಾಗ್ನೆಟಿಕ್ ಫ್ಲಕ್ಸ್ ಲಿಂಕ್ ಆಗೋದೇನಾದ್ರೂ ಚೇಂಜ್ ಆಯ್ತಂದ್ರೆ ಆ ಮಟೀರಿಯಲ್ ಒಳಗಡೆ ಫಸ್ಟ್ EMF ಇಂಡ್ಯೂಸ್ಡ್ ಆಗ್ತೈತಿ. ನೆನಪಿರ್ಲಿ, EMF ಇಂಡ್ಯೂಸ್ ಆಗೋದ್ರಿಂದ ಅಲ್ಲಿ ಕರೆಂಟ್ ಕೂಡ ಪ್ರೊಡ್ಯೂಸ್ ಆಗ್ತೈತಿ. ಸರ್ಕ್ಯೂಟ್ ಕ್ಲೋಸ್ಡ್ ಇತ್ತಂದ್ರೆ ಕರೆಂಟ್ ಪ್ರೊಡ್ಯೂಸ್ ಆಗ್ತೈತಿ ಅಂತ ಹೇಳ್ತಾರೆ. ರೈಟ್? ಇದಷ್ಟು ಎಕ್ಸ್ಪೆರಿಮೆಂಟ್ಸ್ ಆಯ್ತು. ಇವು ಕನ್ಕ್ಲೂಷನ್ಸ್ ಬರ್ಕೋರಿ. Whenever there is a change in magnetic flux, whenever there is a change in the magnetic flux linked with the whenever there is a change in magnetic flux linked with the circuit or conductor, circuit ಬ್ರಾಕೆಟ್ ದಲ್ಲಿ ಬೇಕಂದ್ರೆ ಕ್ಲೋಸ್ಡ್ ಸರ್ಕ್ಯೂಟ್ ಅಂತ ಬರ್ಕೋಬಹುದು. ಸರ್ಕ್ಯೂಟ್ ಆರ್ ಕಂಡಕ್ಟರ್, circuit or conductor, an EMF induced in the circuit, an EMF induced in the circuit. Full point. This exists as long as as long as there is a change in magnetic flux exists. This exists as long as there is change in magnetic flux exist. This phenomena is called what? This phenomena is called electromagnetic induction. This exists as long as there is a change in magnetic flux. This exists as long as there is change in magnetic flux exists. Full point. This phenomena is called electromagnetic induction. This phenomena is called electromagnetic induction.
electromagnetic induction. ಬರ್ದಾ? ಸೊ ಹಾಗಾದ್ರೆ whenever the magnetic flux linked to this coil changes, then EMF induced. If the circuit is closed, then the current will start to flow ಅಂತ ನಾವು ಕರಿತೀವಿ. ನೆನಪಿರಲಿ. ಸೊ ಹಾಗಾದ್ರೆ ಇದು ಸರ್ಕ್ಯೂಟ್ ಏನಾದರೂ ಕ್ಲೋಸ್ಡ್ ಇತ್ತಂದ್ರೆ ಫಸ್ಟ್ EMF ಇಂಡ್ಯೂಸ್ಡ್ ಆಗ್ತೈತಿ, ಆನಂತರ ಕರೆಂಟ್ ಫ್ಲೋ ಆಗಕ್ಕೆ ಸ್ಟಾರ್ಟ್ ಆಗ್ತೈತಿ. ಸರ್ಕ್ಯೂಟ್ ಕ್ಲೋಸ್ಡ್ ಇರಲಿಲ್ಲ. ಇನ್ಸ್ಟೆಡ್ ಆಫ್ ದಿಸ್ ಕಾಯಿಲ್, ಸಪೋಸ್ ಇಫ್ ಐ ಪ್ಲೇಸ್ ಜಸ್ಟ್ ಕಂಡಕ್ಟರ್, ಒಂದು ಮೆಟಲ್ ಪೀಸ್ ನಾನು ಏನಾದರೂ ಇಟ್ಲಿಪ್ಪ ಅಂತ ಹೇಳಿದ್ರೆ, ಸರ್ಕ್ಯೂಟ್ ಮಾಡಿಲ್ಲ ನಾನು, ಜಸ್ಟ್ ಒಂದು ಕಂಡಕ್ಟರ್ ತಗೊಂಡ್ಬಂದು ಹಿಡಿದಿಲ್ಲ. ಸೊ ಅವಾಗ EMF ಅಷ್ಟೇ ಇಂಡ್ಯೂಸ್ಡ್ ಆಗ್ತೈತಿ. ಇದಕ್ಕೆ ನಾ ಏನಾದರೂ ವೈರ್ ಗಿರಿ ಕನೆಕ್ಟ್ ಮಾಡಿ ಸರ್ಕ್ಯೂಟ್ ಕಂಪ್ಲೀಟ್ ಮಾಡಿದ್ರೆ ಮಾತ್ರ ಏನಾಗ್ತೈತಿ, ಕರೆಂಟ್ ಫ್ಲೋ ಆಗಕ್ಕೆ ಸ್ಟಾರ್ಟ್ ಆಗ್ತೈತಿ ಅಂತ ಹೇಳ್ತಾರೆ. ರೈಟ್. ನೆಕ್ಸ್ಟ್ ಫ್ಯಾರಡೇಸ್ ಲಾಸ್. ಇವಷ್ಟು ಎಕ್ಸ್ಪೆರಿಮೆಂಟ್ಸ್ ನ ಮಾಡಿ ಫ್ಯಾರಡೆ ಅವರು 2 ಲಾಸ್ ನ ನಮ್ಗೆ ತಿಳಿಸ್ತಾರ. Faraday's first law. Faraday's first law. Faraday's first law. Whenever magnetic flux linked with a conductor, Faraday's first law. Whenever magnetic flux linked with a conductor, whenever magnetic flux linked with a conductor, brocade dogade coil, conductor or coil changes. Brocade complete. Whenever magnetic flux linked with a conductor, brocade dali coil, brocade complete, changes, an EMF is induced in it. Changes, an EMF is induced in it. Record it. ಇದು ಫಸ್ಟ್ ಲಾ. ಓಕೆ. ನೆಕ್ಸ್ಟ್ ಸೆಕೆಂಡ್ ಲಾ. ಸೊ ಹಾಗಾದ್ರೆ ಫಸ್ಟ್ ಲಾ ಏನ್ ಹೇಳ್ತಿತ್ತಂದ್ರೆ, ಕಾಯಿಲ್ ಇರಬಹುದು ಅಥವಾ ಕಂಡಕ್ಟರ್ ಇರಬಹುದು. ಈ ಕಾಯಿಲ್ ಅಥವಾ ಕಂಡಕ್ಟರ್ಸ್ಗೆ ಮ್ಯಾಗ್ನೆಟಿಕ್ ಫ್ಲಕ್ಸ್ ಲಿಂಕ್ ಆಗೋದು ಎಲ್ಲಿ ಮಠ ಚೇಂಜ್ ಆಗ್ತಿರ್ತಿತ್ತಲ್ಲ, ಅಲ್ಲಿ ಮಠ EMF ಇಂಡ್ಯೂಸ್ಡ್ ಆಗ್ತಿರ್ತೈತಿ. ಯಾವಾಗ ಆ ಚೇಂಜ್ ಆಗೋದು ಸ್ಟಾಪ್ ಆಯ್ತಂದ್ರೆ ಅವಾಗ EMF ಇಂಡ್ಯೂಸ್ಡ್ ಆಗೋದು ಕೂಡ ಸ್ಟಾಪ್ ಆಗ್ತೈತಿ. ನೆನಪಲ್ಲಿ. ನೆಕ್ಸ್ಟ್ ಈ ಕಂಡಕ್ಟರ್ ಒಳಗಡೆ ಮ್ಯಾಗ್ನೆಟ್ಸ್ ನಾನು ಸಮೀಪ ತರಕತ್ತಿಪ್ಪ ಅಂತ ಹೇಳಿದ್ರೆ ಇದಕ್ಕೆ ಲಿಂಕ್ ಆಗ್ತಕ್ಕಂತ ಮ್ಯಾಗ್ನೆಟಿಕ್ ಫ್ಲಕ್ಸ್ ಏನಾಕೊಂತ ಹೋಗ್ತೈತಿ, ಇನ್ಕ್ರೀಸ್ ಆಗೋಂತ ಹೋಗ್ತೈತಿ. ಸೊ ಎಲ್ಲಿ ತನ ಇನ್ಕ್ರೀಸ್ ಆಗೋಂತ ಹೋಗ್ತಿರ್ತೈತಲ್ಲ ಅಲ್ಲಿ ತನ EMF ಇಂಡ್ಯೂಸ್ಡ್ ಆಗ್ತೈತಿ. ನಾ ಈಗ ಸಮೀಪ ತಗೊಂಡ್ಬಂದಿದ್ರೆ ಇದಕ್ಕೆ 10 ಈಗ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಟಚ್ ಆಗಕತ್ತಾವಪ್ಪ ಅಂತ ಹೇಳಿದ್ರೆ 1 ನಿಮಿಷ ಬಿಟ್ಟ 10 ಫೀಲ್ಡ್ ಲೈನ್ಸ್ ಇದಾವು, 2 ನಿಮಿಷ 10 ಫೀಲ್ಡ್ ಲೈನ್ಸ್ ಟೈಮ್ ಇನ್ಕ್ರೀಸ್ ಆಗ್ತಾ ಇದೆ. ಬಟ್ ದ ಫೀಲ್ಡ್ ಲೈನ್ಸ್ ಲಿಂಕ್ ಟು ದಿಸ್ ಕಂಡಕ್ಟರ್ is remain same. There is no change in magnetic flux linked to this conductor. ಸೊ ಅವಾಗ ಇದ್ರೊಳಗಡೆ EMF ಇಂಡ್ಯೂಸ್ಡ್ ಆಗೋಂಗಿಲ್ಲ. ಫೀಲ್ಡ್ ಲೈನ್ ಟಚ್ ಹಾಕಿರ್ತಾವ ಬಟ್ ಚೇಂಜ್ ಹಾಕಿರಂಗಿಲ್ಲ. EMF ಯಾವಾಗ ಇಂಡ್ಯೂಸ್ಡ್ ಆಗ್ತೈತೆ ಅಂದ್ರೆ ಟಚ್ ಆಗ್ತಕ್ಕಂತ ಫೀಲ್ಡ್ ಲೈನ್ಸ್ ಚೇಂಜ್ ಹಾಕಿರ್ಬೇಕು, ಅವಾಗ ಮಾತ್ರ ಏನಾಗ್ತೈತಿ EMF ಇಂಡ್ಯೂಸ್ಡ್ ಆಗ್ತೈತಿ. ಓಪನ್ ಸರ್ಕ್ಯೂಟ್ ಇತ್ತಂದ್ರೆ. ಇನ್ನು ಕ್ಲೋಸ್ಡ್ ಸರ್ಕ್ಯೂಟ್ ಇತ್ತಂದ್ರೆ EMF ಇಂಡ್ಯೂಸ್ಡ್ ಆಗ್ತೈತಿ, ಕರೆಂಟ್ ಫ್ಲೋ ಆಗಕ್ಕೆ ಸ್ಟಾರ್ಟ್ ಆಗ್ತೈತಿ. ಎಲ್ಲಿ ತನ ಮ್ಯಾಗ್ನೆಟಿಕ್ ಫ್ಲಕ್ಸ್ ಲಿಂಕ್ ಆಗೋದು ಚೇಂಜ್ ಎಲ್ಲಿ ತನ ಹಾಕಿರ್ತೈತಲ್ಲ ಅಲ್ಲಿ ತನ EMF ಇಂಡ್ಯೂಸ್ಡ್ ಆಗ್ತೈತಿ, ಅದ್ರ ಜೊತೆಗೆ ಕರೆಂಟ್ ಕೂಡ ಫ್ಲೋ ಆಗಕ್ಕೆ ಸ್ಟಾರ್ಟ್ ಆಗಿರ್ತೈತಿ. ರೈಟ್. ಹಾಗಾದ್ರೆ ಎಷ್ಟು EMF ಇಂಡ್ಯೂಸ್ಡ್ ಆಗ್ತೈತಿ? ಇವ್ರು ಏನ್ ಹೇಳ್ತಾರ, ಜಸ್ಟ್ ಇಷ್ಟು EMF ಇಂಡ್ಯೂಸ್ಡ್ ಆಗ್ತೈತಿ, ಕರೆಂಟ್ ಇಂಡ್ಯೂಸ್ಡ್ ಆಗ್ತೈತಿ ಫಸ್ಟ್ ಲಾ ಪ್ರಕಾರ, ಹೌದಾ? ಸೊ ಹಾಗಾದ್ರೆ ಹೌ ಮಚ್ EMF ಇಂಡ್ಯೂಸ್ಡ್ ಇಸ್, ಎಷ್ಟು EMF ಇಂಡ್ಯೂಸ್ಡ್ ಆಗ್ತೈತಿ, ಎಷ್ಟು ಕರೆಂಟ್ ಬರ್ತದೆ ನಮಗೆ ಬೇಕಲ್ಲ, 1 ಆಂಪಿಯರ್ 2 ಆಂಪಿಯರ್ 3 ಆಂಪಿಯರ್. ಈಗ EMF ಅಂದ್ರೆ ಎಷ್ಟು ವೋಲ್ಟೇಜ್ ಇಂಡ್ಯೂಸ್ ಆಗ್ತೈತಿ, 1 ವೋಲ್ಟ್ 2 ವೋಲ್ಟ್ 3 ವೋಲ್ಟ್. ಕರೆಂಟ್ ಎಷ್ಟು ಫ್ಲೋ ಆಗ್ತೈತಿ, 1 ಆಂಪಿಯರ್ 2 ಆಂಪಿಯರ್ 3 ಆಂಪಿಯರ್. ಅದು ಬೇಕಲ್ಲ ನಮ್ಗೆ ಇನ್ಫಾರ್ಮೇಶನ್ಸ್. ಸೊ ಒಂದೊಂದು ಸ್ಟೆಪ್ ಬೈ ಸ್ಟೆಪ್ ನೋಡ್ಕೊಂತ ಹೋಗೋಣ. ಅದಕ್ಕಿಂತ ಮುಂಚೆ ಸೆಕೆಂಡ್ ಲಾ ಒಂದು ಬರ್ಕೊಂಡ್ಬಿಟ್ರಿ. ಫ್ಯಾರಡೆ ಸೆಕೆಂಡ್ ಲಾ. ಫಸ್ಟ್ ಲಾ ಏನ್ ಹೇಳ್ತೈತಿ, ಮ್ಯಾಗ್ನೆಟಿಕ್ ಫ್ಲಕ್ಸ್ ಲಿಂಕ್ ಆಗೋದು ಚೇಂಜ್ ಆದ್ರೆ EMF ಇಂಡ್ಯೂಸ್ಡ್ ಆಗ್ತೈತಿ ಅಂತ ಹೇಳ್ತೈತಿ. ಸೆಕೆಂಡ್ ಲಾ,
The magnitude of the induced EMF, the magnitude of the induced EMF, the magnitude of the induced EMF is directly proportional to the rate of change of magnetic flux. The magnitude of the induced EMF is directly proportional to the rate of change of magnetic flux, linked with the conductor, rate of change of magnetic flux linked with the conductor, So ಹಾಗಾದ್ರೆ ಎರಡನೇ ಲಾ, the EMF induced is directly proportional to the rate of change of magnetic flux linked to the conductor, d by v divided by dt ಅಂತ ನಾವು ಹೇಳ್ಕರಿತೀವಿ. And this induced EMF opposes the cause for that changing magnetic flux. EMF is equal to minus d pi by v divided by dt ಅಂತ ನಾವು ಹೇಳ್ಕರಿತೀವಿ. Here the d pi v divided by dt is the rate of change of magnetic flux. ಇದಕ್ಕೆ ನಾವು rate of change of magnetic flux. This is induced EMF, induced electromotive force. The negative sign indicates shows that induced EMF opposes the cause for changing magnetic flux. ಆ ನೆಗೆಟಿವ್ ಸೈನ್ ಏನಿದೆಯಲ್ಲ, ಆ ನೆಗೆಟಿವ್ ಸೈನ್ ಇಂಡಿಕೇಟ್ ಮಾಡ್ತಿತ್ತಂದ್ರೆ ಇಂಡ್ಯೂಸ್ಡ್ ಆದಂತಹ EMF ಫ್ಲಕ್ಸ್ ಯಾರು ಚೇಂಜ್ ಮಾಡ್ತಿರ್ತಾರಲ್ಲ ಅವರನ್ನ ಅಪೋಸ್ ಮಾಡೋ ಕೆಲಸನ ಮಾಡ್ತಿರ್ತೈತಿ. ಸೊ ಹಾಗಾದ್ರೆ ಫಸ್ಟ್ನೇ ಎಕ್ಸ್ಪೆರಿಮೆಂಟ್ ನಲ್ಲಿ ಮ್ಯಾಗ್ನೆಟಿಕ್ ಫ್ಲಕ್ಸ್ ಲಿಂಕ್ ಆಗೋದು ಚೇಂಜ್ ಆಗಕ್ಕೆ ಯಾರ ಕಾರಣ ಅಂದ್ರೆ ಮೋಷನ್ ಆಫ್ ದಿ ಮ್ಯಾಗ್ನೆಟ್. ಆ ಮ್ಯಾಗ್ನೆಟ್ ಮೂವ್ ಆಗ್ಲಿಲ್ಲಪ್ಪ ಅಂತ ಹೇಳಿದ್ರೆ ಕಾಯಿಲಿಗೆ ಲಿಂಕ್ ಆಗ್ತಕ್ಕಂಥ ಮ್ಯಾಗ್ನೆಟಿಕ್ ಫ್ಲಕ್ಸ್ ಏನಾಗ್ತೈತಿ, ಕಾನ್ಸ್ಟಂಟ್ ಆಗ್ತೈತಿ, ಹೌದಾ? ಹಾಗಾದ್ರೆ ಆ ಮ್ಯಾಗ್ನೆಟಿಕ್ ಫ್ಲಕ್ಸ್ ಲಿಂಕ್ ಆಗೋದು, ವೇರಿ ಆಗೋದು ಯಾರ ಕಾರಣದಿಂದ? ಮ್ಯಾಗ್ನೆಟ್ ಮೋಷನ್ ಕಾರಣದಿಂದ. ನೆನಪಿರ್ಲಿ, ನಾನು ಮ್ಯಾಗ್ನೆಟ್ ಅನ್ನು ಮುಂದೆ ತಗೊಂಡೇ ಬರಲಿಲ್ಲಪ್ಪ ಅಂತ ಹೇಳಿದ್ರೆ ಆ ಕಾಯಿಲಿಗೆ ಲಿಂಕ್ ಆಗ್ತಕ್ಕಂಥ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಕಾನ್ಸ್ಟಂಟ್ ಉಳಿದು ಬಿಡ್ತಾವ. ಸೊ ಕಾನ್ಸ್ಟಂಟ್ ಉಳಿದು ಅಂದ್ರೆ EMF ಇಂಡ್ಯೂಸ್ ಆಗೋಂಗಿಲ್ಲ. ಸೊ ಹಾಗಾದ್ರೆ ದ ಮೋಷನ್ ಆಫ್ ದಿ ಮ್ಯಾಗ್ನೆಟ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ದಟ್ ಚೇಂಜಿಂಗ್ ಮ್ಯಾಗ್ನೆಟಿಕ್ ಫ್ಲಕ್ಸ್. ಸೊ ಹಾಗಾದ್ರೆ ಈ ಇಂಡ್ಯೂಸ್ಡ್ EMF ಏನಿದೆಯಲ್ಲ, ಆ ಇಂಡ್ಯೂಸ್ಡ್ EMF ಆ ಮೋಷನ್ ಅನ್ನ ಅಪೋಸ್ ಮಾಡೋ ಕೆಲಸ ಮಾಡ್ತೈತಿ ಅಂತ ಹೇಳ್ತೀವಿ ನಾವು. ಅದನ್ನ ಈ ನೆಗೆಟಿವ್ ಸೈನ್ ಇಂದ ಇಂಡಿಕೇಟ್ ಮಾಡ್ತೀವಿ. ದಟ್ ನೆಗೆಟಿವ್ ಸೈನ್ ಇಂಡಿಕೇಟ್ಸ್ ವಾಟ್? The induced EMF opposes the cause for changing magnetic flux. Magnetic flux ಲಿಂಕ್ ಆಗೋದು, ಚೇಂಜ್ ಆಗಕ್ಕೆ ಯಾರು ಕಾರಣ ಆಗಿರ್ತಾರಲ್ಲ ಅವ್ರನ್ನ ಅಪೋಸ್ ಮಾಡುವಂತ ಕೆಲಸ ಮಾಡ್ತೈತಿ. ಯಾವುದು? ಇಂಡ್ಯೂಸ್ಡ್ EMF ಅಂತ ನಾವು ಕರಿತೀವಿ. ಇಂಡ್ಯೂಸ್ಡ್ EMF. These are the two laws of Faraday's for electromagnetic inductions. Point clear? So just observe in these two laws, we are not getting the polarity and direction of the induced current. Polarity of the EMF and direction of the induced current. So ಹಾಗಾದ್ರೆ ಇಲ್ಲಿ ನಮಗೆ EMF induced ಆಗ್ತಿತ್ತು ಅಂದ್ರು ಫುಲ್ ಸರ್ಕ್ಯೂಟ್ ಕ್ಲೋಸ್ಡ್ ಇದ್ರೆ ಕರೆಂಟ್ ಫ್ಲೋ ಆಗ್ತೈತಿ ಅಂತ ಹೇಳಿದ್ರು. EMF ಅಂತ ಬಂತಪ್ಪ ಅಂತ ಹೇಳಿದ್ರೆ ನಾವು ಪೊಲಾರಿಟಿನ ಹೇಳಬೇಕಾಗ್ತೈತಿ. ಪಾಸಿಟಿವ್ ಪೊಲಾರಿಟಿ ಎಕಡೆ ಐತಿ, ನೆಗೆಟಿವ್ ಪೊಲಾರಿಟಿ ಎಕಡೆ ಐತಿ, ಪ್ಲಸ್ ಮೈನಸ್ ಅಂತ ಹೇಳ್ತೀವಲ್ಲ. ಈಗ ಬ್ಯಾಟರಿ ಪ್ಲಸ್ ಮೈನಸ್, ಹೌದಿಲ್ಲ? ಹಾಗಾದ್ರೆ ಕರೆಂಟ್ ಎಕಡೆಯಿಂದ ಎಕಡೆ ಹೋಗ್ತೈತಿ? ಬ್ಯಾಟರಿ ಪಾಸಿಟಿವ್ ಇಂದ
ನೆಗೆಟಿವ್ ಕಡೆ ಹೋಗ್ತೈತಿ ಅಂತ ನಾವು ಕರಿತೀವಲ್ಲ, ಅಂದ್ರೆ ನಾವಿಲ್ಲಿ ಪೊಲಾರಿಟಿನೂ ಹೇಳ್ತೀವಿ ಬ್ಯಾಟ್ರಿಗೆ ಅಂತಂದ್ರೆ, ಕರೆಂಟ್ ಎಕಡೆಯಿಂದ ಎಕಡೆ ಹೋಗ್ತೈತಿ ಅಂತಲೂ ಕೂಡ ಹೇಳ್ತೀವಿ. ಹಾಗಾದ್ರೆ ಈ ಎಕ್ಸ್ಪೆರಿಮೆಂಟ್ಸ್ ದಲ್ಲಿ ಕೂಡ ಏನಪ್ಪಾ ಅಂತ ಹೇಳಿದ್ರೆ, ವಿ ಹ್ಯಾವ್ ಟು ಸ್ಟಡಿ ದಿ ಪೊಲಾರಿಟಿ ಅಂಡ್ ದಿ ಡೈರೆಕ್ಷನ್ ಆಫ್ ದೀಸ್ ಇಂಡ್ಯೂಸ್ಡ್ EMF ಅಂಡ್ ಇಂಡ್ಯೂಸ್ಡ್ ಕರೆಂಟ್. ಹಾಗಾದ್ರೆ ಇಂಡ್ಯೂಸ್ಡ್ ಆಗ್ತಕ್ಕಂಥ EMF ಪೊಲಾರಿಟಿ ಸ್ಟಡಿ ಮಾಡ್ಬೇಕು, ನೆಕ್ಸ್ಟ್ ಡೈರೆಕ್ಷನ್ಸ್ ಸ್ಟಡಿ ಮಾಡ್ಬೇಕು, ರೈಟ್? ಸೊ ಅದಕ್ಕೆ ಲೆನ್ಸ್ ಅವ್ರು ಏನ್ ಮಾಡ್ತಾರ, ನಮಗೆ ಪೊಲಾರಿಟಿ ಮತ್ತು ಡೈರೆಕ್ಷನ್ಸ್ ಬಗ್ಗೆ ಇನ್ಫಾರ್ಮೇಶನ್ಸ್ ಅನ್ನ ಕೊಡ್ತಾರ. ಅದಕ್ಕೆ ನಾವು ಲೆನ್ಸ್ ಲಾ ಅಂತ ಕರಿತೀವಿ. ಲೆನ್ಸ್ ಲಾ. ಲೆನ್ಸ್ ಲಾ. ಲೆನ್ಸ್ ಲಾ. Lens law. Statement to lens law. The polarity of induced EMF the polarity of induced EMF the polarity of induced EMF is such that it tends to produce, the polarity of induced EMF is such that it tends to produce current. The polarity of induced EMF is such that it tends to produce current, which opposes the changing magnetic flux that produced. This is a coil, bar magnet, north and south. When we move this bar magnet towards this coil, so ಹಾಗಾದ್ರೆ bar magnet ಅನ್ನ ಏನು ಮಾಡ್ತೀನಿ ನಾನೀಗ, moves towards coil. So when we move this magnet towards a coil, what happens? The magnetic flux linked to this coil increases. So ಹಾಗಾದ್ರೆ ಇದನ್ನ ನಾನು ಅದರ ಮುಂದ್ಗಡೆ ಅದರ ಸಮೀಪ ತಗೋತಾ ಹೋಗ್ತೀನಿ. ಸಮೀಪ ತಗೋತಾ ಹೊಂಟಿಪ ಅಂತ ಹೇಳಿದ್ರೆ ಆ ಕಾಯಿಲ್ಗೆ ಲಿಂಕ್ ಆಗ್ತಕ್ಕಂಥ ಫ್ಲಕ್ಸ್ ಏನಾಗ್ತಾ ಹೋಗ್ತೈತಿ? Increase ಆಗ್ತಾ ಹೋಗ್ತೈತಿ. As we move towards the coil, what happens? The magnetic flux linked to that coil increases. See here, ಇಲ್ಲಿ magnet ಇದೆ. So ಹಾಗಾದ್ರೆ when I move this magnet towards that coil, the magnetic flux linked to that coil changes. Hence, an EMF induced and the circuit is closed. We can observe the current will flow in that circuit. So, hagadre, the Lenz law gives the polarity and direction of that induced current. Induced current of the direction ಮತ್ತು polarity. According to the Faraday's second law, the induced EMF opposes the cause for changing magnetic flux. So in this case, the magnetic flux linked to this coil is changing due to the motion of the magnet. The north pole is moving towards the coil. However, in order to oppose that north pole, which pole we required at this location? ಇಲ್ಲಿ ನೋಡ್ರಿ, ಈ ಲಾ ಪ್ರಕಾರ ಇಂಡ್ಯೂಸ್ಡ್ ಆದಂತಹ EMF ಇಲ್ಲಿ ನೆಗೆಟಿವ್ ಸೈನ್ ಏನಿದೆ ಅಲ್ಲ, ಈ ನೆಗೆಟಿವ್ ಸೈನ್ ಏನ್ ಹೇಳ್ತೈತೆ ಅಂದ್ರೆ ಕಾಯಿಲ್ ಅಲ್ಲಿ ಇಂಡ್ಯೂಸ್ ಆದಂತಹ EMF ಮ್ಯಾಗ್ನೆಟಿಕ್ ಫ್ಲಕ್ಸ್ ಲಿಂಕ್ ಆಗೋದನ್ನ ಯಾರು ಚೇಂಜ್ ಮಾಡ್ತಾ ಇದಾರಲ್ಲ ಅವರನ್ನ ಅಪೋಸ್ ಮಾಡೋ ಕೆಲಸ ಮಾಡ್ತೈತಿ ಅಂತ ಹೇಳ್ತೈತಿ ಇದು ನೆಗೆಟಿವ್ ಸೈನ್. ಹಾಗಾದ್ರೆ ಈ ಕೇಸ್ನಲ್ಲಿ ಮ್ಯಾಗ್ನೆಟಿಕ್ ಫ್ಲಕ್ಸ್ ಲಿಂಕ್ ಆಗೋದು ಚೇಂಜ್ ಯಾರಿಂದ ಆಗ್ತಾ ಇದೆ?
ಯಾರಿಂದ? ದ ಮೋಷನ್ ಆಫ್ ದಿ ಮ್ಯಾಗ್ನೆಟ್. ಸೊ ಹಾಗಾದ್ರೆ ಇಲ್ಲಿಂದ ಇದು ಈ ತರ ಹಿಂಗ್ ಮುಂದೆ ಹೋಗ್ತಾ ಇದೆ ಅಂದ್ರೆ ಈ ಮ್ಯಾಗ್ನೆಟ್ ಮುಂದೆ ಹೋಗಕತ್ತೈತಿ. ಯಾವ ಪೋಲ್ ಹೋಗ್ತಾ ಇದೆ? ಅದ್ರ ಕಡೆ ನಾರ್ತ್ ಪೋಲ್ ಹೋಗ್ತಾ ಇದೆ. ಹಾಗಾದ್ರೆ ನಾರ್ತ್ ಪೋಲ್ ಅನ್ನ ಅಪೋಸ್ ಮಾಡ್ಬೇಕಂದ್ರೆ ಆ ಕಾಯಿಲ್ ದಲ್ಲಿ ಯಾವ ಪೋಲ್ ಪ್ರೊಡ್ಯೂಸ್ ಆಗಬೇಕು? ಸೌತ್ ಪೋಲ್ ಪ್ರೊಡ್ಯೂಸ್ ಆದ್ರೆ ಅಟ್ರಾಕ್ಟ್ ಆಗ್ತದೆ ನೆನಪಿರಲಿ, ಅದ್ರದ್ದು ವೆಲಾಸಿಟಿ ಇನ್ಕ್ರೀಸ್ ಆಗ್ತೈತಿ. ಯಾವ ಪೋಲ್ ಪ್ರೊಡ್ಯೂಸ್ ಆಗಬೇಕು? ನಾರ್ತ್ ಪೋಲ್ ಪ್ರೊಡ್ಯೂಸ್ ಆಗಬೇಕು, ರೈಟ್? ಹಾಗಾದ್ರೆ ಇನ್ ಆರ್ಡರ್ ಟು ಅಪೋಸ್ ದಿ ಮೋಷನ್ ಆಫ್ ದಿಸ್ ಮ್ಯಾಗ್ನೆಟ್ it should produce a north pole. To produce a north pole, the current flows in anti-clockwise direction. When the current flows in anti-clockwise direction, it produces what? North pole. ಹೌದಾ? ಸೊ ಇದು ನಾರ್ತ್ ಪೋಲ್ ಅನ್ನ ಪ್ರೊಡ್ಯೂಸ್ ಮಾಡ್ಕೊಂತಪ್ಪ ಅಂತ ಹೇಳಿದ್ರೆ ಆಟೋಮೆಟಿಕ್ ಬರ್ತಕ್ಕಂಥ ಮ್ಯಾಗ್ನೆಟ್ಸ್ ಏನ್ ಮಾಡ್ಬಿಡ್ತೈತೆ? ಅದು ಸ್ಟಾಪ್ ಮಾಡಿಬಿಡ್ತೈತಿ. ಸೊ ಹಾಗಾದ್ರೆ when the north pole moves towards the coil, alright, inside that coil an EMF induces and current starts to flow in an anti-clockwise directions. Due to this anti-clockwise direction, it produces a north pole. This north pole opposes the motion of this magnet. ಹಾಗಾದ್ರೆ ಈ ನಾರ್ತ್ ಪೋಲ್, ಇಲ್ಲಿ ನಾರ್ತ್ ಪೋಲ್ ಮ್ಯಾಗ್ನೆಟ್ ಅದ ನಾರ್ತ್ ಪೋಲ್ ಅನ್ನ ಅಪೋಸ್ ಮಾಡೋದು ಈ ನಾರ್ತ್ ಪೋಲ್ ಆಗ್ತೈತಿ. ಹಾಗಾಗಿ ಇಲ್ಲಿ ಬರ್ತಕ್ಕಂಥ ಮ್ಯಾಗ್ನೆಟ್ ಏನಾಗ್ಬಿಡ್ತೈತಿ? ಸ್ಟಾಪ್ ಆಕೈತಿ. ಅದನ್ನ ನಾವು ಈ ಫ್ಯಾರಡೇಸ್ ಸೆಕೆಂಡ್ ಲಾದಲ್ಲಿ ಅಬ್ಸರ್ವ್ ಮಾಡ್ತೀವಿ. ಇದು ಮ್ಯಾಗ್ನೆಟ್ ಸಮೀಪ ಬರಬೇಕಾದ್ರೆ, ಇನ್ನು ಮ್ಯಾಗ್ನೆಟ್ ಅದರಿಂದ ದೂರ ಹೊಂಟಂದ್ರೆ ಅಂದ್ರೆ ನಾರ್ತ್ ಪೋಲ್ ಇದೆ, ಸೌತ್ ಪೋಲ್ ಇದೆ, moves away from coil. ಇವಾಗ ಸೊ ಹಾಗಾದ್ರೆ ಈ ನಾರ್ತ್ ಪೋಲ್ ಇಲ್ಲಿಂದ ತಗೊಂಡ್ಬಂದಿರ್ತೀವಿ, ಮ್ಯಾಗ್ನೆಟಿಕ್ ಫ್ಲಕ್ಸ್ ಲಿಂಕ್ ಆಗ್ತಾ ಇದೆ, ಆ ಲಿಂಕ್ ಆಗೋದು ಕೂಡ ಚೇಂಜ್ ಆಗ್ತಾ ಇದೆ. ಈಗ ಇದನ್ನ ನಾನು ದೂರ ತಗೋತಾ ಹೋಗ್ತೀನಿ. ಇಲ್ಲಿಂದ ಈಗ ಮ್ಯಾಗ್ನೆಟ್ ಐತಿ, ಈ ಮ್ಯಾಗ್ನೆಟ್ ನ ಹಿಂದೆ ಸರಿಸ್ಕೋತ ಹೋಗ್ತೀನಿ. The motion of magnet is responsible for the decrease in magnetic flux linked to this coil. ಹಾಗಾದ್ರೆ ಇಲ್ಲಿಂದ ನಾನು ಹಿಂದೆ ತಗೊಂತ ಹೊಂಟಂದ್ರೆ ಆ ಕಾಯಿಲ್ ಲಿಂಕ್ ಆಗ್ತಕ್ಕಂಥ ಮ್ಯಾಗ್ನೆಟಿಕ್ ಫ್ಲಕ್ಸ್ ಏನಾಗ್ತೈತಿ? ಇಲ್ಲಿದೆ. ಇದನ್ನ ಹಿಂದೆ ತಗೊಂತ ಹೊಂಟಂದ್ರೆ ಡಿಕ್ರೀಸ್ ಆಗ್ಕೊಂತ ಹೋಗ್ತೈತಿ ಮ್ಯಾಗ್ನೆಟಿಕ್ ಫ್ಲಕ್ಸ್. ಸೊ ಹಾಗಾದ್ರೆ ಆ ಮ್ಯಾಗ್ನೆಟಿಕ್ ಫ್ಲಕ್ಸ್ ಡಿಕ್ರೀಸ್ ಆಗಬಾರ್ದಂತ ಅಂದ್ರೆ ಇಲ್ಲಿ ಯಾವ ಪೋಲ್ ಪ್ರೊಡ್ಯೂಸ್ ಆಗಬೇಕು? ಸೌತ್ ಪೋಲ್. ಅಂದ್ರೆ ನಾರ್ತ್ ಪೋಲ್ ಹಿಂದೆ ಹೋಗ್ಬಾರ್ದು. ನಾರ್ತ್ ಪೋಲ್ ಏನಾಗ್ಬಾರ್ದು? ಹಿಂದೆ ಹೋಗ್ಬಾರ್ದಪ್ಪ ಅಂತ ಹೇಳಿದ್ರೆ ಇಲ್ಲಿ ಯಾವ ಪೋಲ್ ಪ್ರೊಡ್ಯೂಸ್ ಆಗಬೇಕು? ಸೌತ್ ಪೋಲ್ ಪ್ರೊಡ್ಯೂಸ್ ಆಗಬೇಕು. ಸೊ ಹಾಗಾಗಿ ಕರೆಂಟ್ ಯಾವ ಡೈರೆಕ್ಷನ್ಸ್ ಅಲ್ಲಿ ಫ್ಲೋ ಆಗಕ್ಕೆ ಸ್ಟಾರ್ಟ್ ಆಗ್ತೈತಿ? ಕ್ಲಾಕ್ ವೈಸ್ ಡೈರೆಕ್ಷನ್ಸ್ ನಲ್ಲಿ ಫ್ಲೋ ಆಗಕ್ಕೆ ಸ್ಟಾರ್ಟ್ ಆಗ್ತೈತಿ. ಸೊ ಹಾಗಾದ್ರೆ ಇನ್ ಕೇಸ್ ಆಫ್ ಸರ್ಕ್ಯುಲರ್ ಕಾಯಿಲ್ಸ್ we can get the direction of induced current and polarity. So here it's easily we can say the current flows from positive to negative. ಈ ಪಾಯಿಂಟ್ ದಲ್ಲಿ ತಗೊಂಡ್ರೆ ಈ ಕಡೆ ಪಾಸಿಟಿವ್ ಆಗ್ತಿದೆ ಅಂತ ಹೇಳ್ತೀವಿ, ಈ ಕಡೆ ನೆಗೆಟಿವ್ ಆಗ್ತಿದೆ ಅಂತ ಹೇಳ್ತೀವಿ. ಅಂದ್ರೆ with the help of this Lenz law we can specify the polarity of the current and direction of this polarity of the EMF and direction of the current in the coil. ಸೊ ಹಾಗಾದ್ರೆ ಲೆನ್ಸ್ ಲಾ ನಮಗೆ ಎದಕ್ಕೆ ಯೂಸ್ ಆಗ್ತಿತ್ತು ಅಂದ್ರೆ ಫ್ಯಾರಡೆ ಅವರು ಏನ್ ಹೇಳ್ತಾರ, ಕಂಡಕ್ಟರ್ ಗೆ ಮ್ಯಾಗ್ನೆಟಿಕ್ ಫ್ಲಕ್ಸ್ ಲಿಂಕ್ ಆಗೋದು ಚೇಂಜ್ ಆದ್ರೆ EMF ಇಂಡ್ಯೂಸ್ಡ್ ಆಗ್ತೈತಿ, ಕರೆಂಟ್ ಇಂಡ್ಯೂಸ್ಡ್ ಆಗ್ತೈತಿ ಅಂತ ಅವರು ಹೇಳ್ತಾರೆ. ಆ ಇಂಡ್ಯೂಸ್ಡ್ ಆದಂತಹ EMF ದ ಪೊಲಾರಿಟಿ ಮತ್ತೆ ಕರೆಂಟ್ ದ ಡೈರೆಕ್ಷನ್ ಅನ್ನ ಹೇಳೋ ಕೆಲಸ ಯಾರು ಮಾಡ್ತಾರ? ಲೆನ್ಸ್ ಲಾ ಮಾಡ್ತೈತಿ. The Lenz law gives the information about the polarity of the induced EMF and direction of the induced current. Direction of the induced current. When the north pole of the magnet move towards the coil, right, in order to oppose the change in magnetic flux linked to that coil, EMF induces and current starts to flow in anti-clockwise directions. So in order to produce a north pole, so ಅದರಿಂದ ಇದನ್ನ ಅಪೋಸ್ ಮಾಡಬೇಕಂದ್ರೆ ನಾರ್ತ್ ಪೋಲ್ ಅನ್ನು ಪ್ರೊಡ್ಯೂಸ್ ಮಾಡಬೇಕು. ಹಾಗಾಗಿ ಕರೆಂಟ್ ಆಂಟಿ ಕ್ಲಾಕ್ ವೈಸ್ ದಲ್ಲಿ ಫ್ಲೋ ಆಗಕ್ಕೆ ಸ್ಟಾರ್ಟ್ ಆಗ್ತೈತಿ. ಅದೇ ನಾರ್ತ್ ಪೋಲ್ ದೂರ ಹೊಂಟದಪ್ಪ ಅಂತ ಹೇಳಿದ್ರೆ ಇದನ್ನ ಹೋಲ್ಡ್ ಮಾಡಿ ಹಿಡ್ಕೋಬೇಕಲ್ಲ, ದೂರ ಹೋಗಬಾರ್ದು, ಅಂದ್ರೆ ಮೋಷನ್ಸ್ ತರಬಾರ್ದು, ಅಂದ್ರೆ ಕರೆಂಟ್ ಕ್ಲಾಕ್ ವೈಸ್ ಡೈರೆಕ್ಷನ್ಸ್ ನಲ್ಲಿ ಫ್ಲೋ ಆಗಕ್ಕೆ ಸ್ಟಾರ್ಟ್ ಆಗ್ತೈತಿ. ಇಷ್ಟ ಗೊತ್ತಿರಲಿ ನಿಮ್ಗೆ. ಸೊ ಹಾಗಾದ್ರೆ Lenz law gives the polarity of the induced EMF and direction of the induced current.